ಸರ್ವದೇವೈಕವಂದ್ಯಗ ಪರಮಗುರುರಭೀಷ್ಟಾವಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಗ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋನಗ ಅಶೇಷವಾಗ್ಯಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟಸೌಭಾಗ್ಯಪ್ರದಾಯಿನಿ ಮಮೇಘ ಜಿಹ್ವಾಗ್ರ ಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸತ್ಯರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಗ ವಿಷ್ಣುಭಕ್ತಿಪರಾಯಣಾಗ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಪೃಥ್ವೀಮಂಡಲ ಮಧ್ಯಸ್ಥಃ ಪೂರ್ಣಬೋಧಮತಾನುಗಾಗ ವೈಷ್ಣವ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರೂನ್ ಮಮ ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾ ಪವಿಃ ಸರ್ವಸ್ಯೈವಾಚ ಈಶಾನ ಚಾರುಮಾಮಿಹ ವಾದಯೇತ್ ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನಮದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಕಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ಶೃಣೋತಾಪ್ಯಲೋಕ ವಿಷಯಂ ವಿಷಯಂ ಸಕಲಸ್ಯ ಮುಕ್ತನಿಕರಸ್ಯ ದೃಶಾಂ ಉಪುರಿಂದಿರಾಪತಿರಮಂದರಸಂ ನನು ಸುಂದರಂ ಪ್ರಕಟಯತ್ಯನಿಶಂ. ಸ್ವಸ್ತಿಯಸ್ತು. ಇಲ್ಲಿಯವರೆಗೆ ವೈಕುಂಠದಲ್ಲಿ ಯಾವ ತರಹದ ಸುಖಗಳನ್ನು ಪಡೆಯಬಹುದು ಗಂಡ ಹೆಂಡತಿಯರು ಅಂತನ್ನುವುದನ್ನು ನಾನಾ ಮುಖದಿಂದ ತಿಳಿಸಿಕೊಟ್ರು. ಇನ್ನು ಮುಂದೆ ಈ ಮುಂದಿನ 10 ಪದ್ಯಗಳಲ್ಲಿ ಆದಿಕುಲಕ ಅಂತ ಕರೀತದೆ. ಇಲ್ಲಿಂದ ಎಲ್ಲವೂ ಒಂದೇ ಒಂದು ವಿಚಾರವನ್ನು ತೆಗೆದುಕೊಳ್ಳುತ್ತದೆ. ಭಗವಂತನನ್ನ ವರ್ಣನೆ ಮಾಡ್ತಾರೆ. ಆ ವೈಕುಂಠದಲ್ಲಿ ಇರುವ ಜನ ಅಲ್ಲಿದ್ದ ಭಗವಂತನನ್ನ ಪ್ರತ್ಯಕ್ಷವಾಗಿ ನೋಡ್ತಾರಂತೆ. ತಮ್ಮ ಕಣ್ಣಿನಿಂದ ಹೇಗೆ ನೋಡ್ತಾರೆ ಅಂತನ್ನುವುದನ್ನ ಭಾಗವತದಲ್ಲಿ ವೇದಗಳಲ್ಲಿ ಹೇಳಿದ್ದನ್ನ ಪಂಡಿತಾಚಾರ್ಯರು ತಮ್ಮದೂ ಇಷ್ಟು ಅನುಸಂಧಾನವನ್ನು ಸೇರಿಸಿ ಅನುವಾದವನ್ನು ಮಾಡ್ತಾರೆ, ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಈ 62ರಿಂದ ಮುಂದೆ ಪ್ರಾರಂಭ ಆಗ್ತದಲ್ಲ, ಇದೆಲ್ಲವೂ ಕೂಡ ಕೇವಲ ಭಗವಂತನ ವರ್ಣನೆ. ಭಗವದ್ ವರ್ಣನೆ ಮುಗೀತು ಅಂತಂದ್ರೆ ಈ ಸರ್ಗ ಮುಕ್ತಾಯ ಆಯಿತು, 11ನೇ ಸರ್ಗ ಮುಕ್ತಾಯ ಆಯಿತು. ಇವತ್ತು ಸಾಧ್ಯ ಆದರೆ, ಇಲ್ಲದೆ ಇದ್ರೆ ನಾಳೆಗೆ 11ನೇ ಸರ್ಗವನ್ನು ಮುಕ್ತಾಯ ಮಾಡುವುದು. ಶೃಣುತ ಅಪಿ ಅಲೋಕ ವಿಷಯಂ ವಿಷಯಂ. ಸನಕಾದಿಗಳೇ ಕೇಳ್ರಿ ಅಂತ ಮತ್ತೆ ಸಂಬೋಧನೆ ಮಾಡಿದರು. ಇಷ್ಟೊತ್ತು ಎಲ್ಲಿ ಸನಕಾದಿಗಳು ಬಂದಿದ್ದೇ ಇಲ್ಲ. ಇದೆಲ್ಲ ಪ್ರವಚನ ಆಗ್ತಾ ಇದ್ದದ್ದು ಸನಕಾದಿಗಳ ಮುಂದೆ. ಶೇಷದೇವರು ಇದನ್ನು ಪ್ರವಚನ ಮಾಡ್ತಾ ಇದ್ದಾರೆ. ಶೇಷದೇವರು ಪ್ರವಚನ ಮಾಡ್ತಾ ಇರುವಾಗ ಆ ಶೇಷದೇವರು ಸನಕಾದಿಗಳಿಗೆ ಇದನ್ನೆಲ್ಲ ವರ್ಣನೆ ಮಾಡ್ತಾ ಬಂದು ಶೃಣುತ ಅಪಿ, ಇದನ್ನೂ ಇಂದಿಷ್ಟು ಕೇಳ್ರಿ.
ಯಾವುದು ಅಲೋಕ ವಿಷಯಂ. ಇದು ಲೌಕಿಕ ಅಲ್ಲ, ಇದು ಅಲೌಕಿಕವಾದದ್ದು. ಏನು? ಸಕಲಸ್ಯ ಮುಕ್ತ ನಿಖರಸ್ಯ ದೃಶಾಂ, ಆ ಎಲ್ಲ ಮುಕ್ತರ ಕಣ್ಣಿಗೆ ಬೀಳುವಂತಹ ಭಗವಂತ ಹೇಗಿದ್ದಾನೆ? ವಪುಹು ಇಂದಿರಾಪತಿ ಅಮಂದರಸಂ, ಅಮಂದರಸ ಪರಿಪೂರ್ಣವಾದ ಬಲವೀರ್ಯಾದಿ ಗುಣಗಳುಳ್ಳ ಭಗವಂತ ತನ್ನ ರೂಪವನ್ನ ಅನಿಶಂ ಪ್ರಕಟಯತಿ, ಸುಂದರವಾದ ರೂಪವನ್ನ ಅಲ್ಲಿನ ಜನರಿಗೆ ತೋರಿಸ್ತಾನಂತೆ ಅಂತ 62ನೇ ಶ್ಲೋಕದಲ್ಲಿ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾರೆ. ಮಾಡಿ ಮುಂದೆ 63ನೇ ಶ್ಲೋಕದಿಂದ ವರ್ಣನ ಪ್ರಾರಂಭ. ವ್ಯತ್ಯಾಸ ಆಗ್ತದೆ, ಶ್ಲೋಕದಲ್ಲಿ ವ್ಯತ್ಯಾಸ, ಸಂಖ್ಯೆ ವ್ಯತ್ಯಾಸ. ಮುಂದಿನ ಶ್ಲೋಕದಲ್ಲಿ ಹೇಳುವಾಗ ಭಗವಂತನ ಮುಖದಿಂದ ಪ್ರಾರಂಭ ಮಾಡಿಕೊಂಡು ಪಾದದವರೆಗೆ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ದೇವರ ಕೈಯಲ್ಲಿ ಆಯುಧಗಳು ಇರ್ತದೆ ಅಂತ ಕೇಳಿದ್ದೇವೆ. ಯಾವ ಯಾವ ಆಯುಧಗಳನ್ನು ಹಿಡಿದುಕೊಂಡಿದ್ದಾನೆ, ಅದರ ಸಾಮರ್ಥ್ಯವೇನು, ಪ್ರತಿಯೊಂದನ್ನು ಕೂಡ ತಿಳಿಸ್ತಾ ಹೊರಡ್ತಾರೆ. ಈ ಪದ್ಯದಲ್ಲಿ ಶೃಣುತಾಪ್ಯಲೋಕ ವಿಷಯಂ ಸಕಲಸ್ಯ ಮುಕ್ತ ನಿಖರಸ್ಯ ದೃಶ, ಮುಕ್ತ ನಿಖರಸ್ಯ ದೃಶಾಂ ಅನ್ನುವಂತಹ ಮಾತನ್ನು ಹೇಳುವಾಗ ಶ್ರೀಹರಿ ಅದು ನಮ್ಮ ಕಣ್ಣಿಗೆ ಆ ತರಹದಿಂದ ಕಾಣುವುದಿಲ್ಲ, ಮುಕ್ತರ ಕಣ್ಣಿಗೆ ಭಗವಂತ ಆ ತರಹದಿಂದ ಕಾಣ್ತಾನೆ ಅಂತ ಹೇಳಿದರು. ಭಾಗವತದಲ್ಲಿ ಒಂದು ಮಾತು ಬರ್ತದೆ, ಕೃಷ್ಣ ಯಾಕೆ ಈ ಭೂಮಿಯಿಂದ ತನ್ನ ರೂಪವನ್ನ ಮರೆ ಮಾಡಿದ, ಯಾಕೆ ದೇವರು ಇಲ್ಲಿರಬಹುದಾಗಿತ್ತು, ಯಾಕೆ ಇಲ್ಲಿಂದ ಹೊರಟು ಹೋದ ಅಂತ ಕೇಳಿದಾಗ ತೃತೀಯ ಸ್ಕಂದದಲ್ಲಿ ಹೇಳುವಾಗ ಉದ್ಧವ ಒಂದು ಮಾತು ಹೇಳ್ತಾನೆ ವಿದುರನ ಮುಂದೆ. ಯಾಕೆ ದೇವರು ಹೊರಟ ಗೊತ್ತಾ? ನಮ್ಮ ಕಣ್ಣುಗಳು ಅಷ್ಟು ಪುಣ್ಯವನ್ನ ಸಂಪಾದನೆ ಮಾಡಿಲ್ವಂತೆ. ಎಷ್ಟು ಪುಣ್ಯ ಸಂಪಾದನೆ ಮಾಡಿಲ್ಲ ಅಂದ್ರೆ ದೇವರ ರೂಪವನ್ನ ಇನ್ನೂ ಸ್ವಲ್ಪ ಹೊತ್ತು ನೋಡೋಣ ಅನ್ನುವಷ್ಟು ಪುಣ್ಯವನ್ನ ಸಂಪಾದನೆ ಮಾಡೇ ಇಲ್ವಂತೆ. ಅದಕ್ಕೆ ನಮಗೆ ದೇವರ ಪೂಜೆಯೂ ಬೇಗನೆ ಮುಗೀತದೆ, ಪಾರಾಯಣವೂ ಬೇಗನೆ ಮುಗೀತದೆ. ಯಾಕೆ? ಅಷ್ಟು ಪುಣ್ಯ ಸಂಪಾದನೆ ಮಾಡಿಯೇ ಇಲ್ಲ ನಮ್ಮ ಕಣ್ಣು. ನಮ್ಮ ಕಣ್ಣು, ಕಿವಿ, ಕೈಗಳು ಎಲ್ಲವೂ ಕೂಡ ದೇವರ ಪೂಜೆಯನ್ನು ಇನ್ನೊಂದು ಗಂಟೆ, ಇನ್ನೊಂದು ಅರ್ಧ ಗಂಟೆ ಹೆಚ್ಚು ಮಾಡೋಣ ಅಂದ್ರೆ ಇಲ್ಲವೇ ಇಲ್ಲ. ಇಲ್ಲ ಬಹಳ ಕೆಲಸದ ಅದರಿಂದ ಹೊರಟೀವಿ ಅಂದ್ರೆ ಬೇರೆ. ಏನೋ ಕೆಲಸ ಇಲ್ಲದೆ ಇದ್ರೂ ಕೂಡ ಮನೆಯಲ್ಲಿ ಪೂಜೆ ಮಾಡೋದು ಎಷ್ಟೊತ್ತು? 1 ಗಂಟೆ, ಅಬ್ಬಬ್ಬ ಅಂದ್ರೆ 1 ತಾಸು. 1 ತಾಸಿನ ಮೇಲೆ ನಾವು ಪೂಜಾ ಕೂತಾನ ಅಂತಂದ್ರೆ ಮನೆಯಾಗ ಚಿಂತೆ ಶುರುವಾಗಿರ್ತದ. ಇವತ್ತೇನು ಸೂಟಿ ಅದೇನು? ಇವತ್ತೇನ್ರ ಯಾಕೋ ಹೇಳ್ವಲ್ರಾಗಿರಿ, ಸೂಟಿ ಬಂದದ್ದು ಕಾಣಿಸ್ತದೆ, ಇವತ್ತೇನೋ ಒಂದು ತಿಂಗ್ ಶುರುವಾಗಿರ್ತದೆ. ನಮ್ಮ ಕಣ್ಣು, ನಮ್ಮ ಕೈಗಳು ಇನ್ನೊಂದು ಸ್ವಲ್ಪ ಹೊತ್ತು ಶಾಲಿಗ್ರಾಮದ ಸ್ಪರ್ಶ ದರ್ಶನವನ್ನ ಮಾಡಲಿಕ್ಕೆ ಅಷ್ಟು ಪುಣ್ಯ ಸಂಪಾದನೆ ಮಾಡಿಲ್ಲ. ಅದಕ್ಕೆ ಭಾಗವತದಲ್ಲಿ ಹೇಳುವಾಗ ಯಾಕೆ ದೇವರು ಇಲ್ಲಿಂದ ಹೊರಟ ಅಂದ್ರೆ ಅವತ್ತಿನ ಲೋಕದ ಜನ ತಮ್ಮ ಕಣ್ಣಿನಿಂದ ಅಷ್ಟು ಪುಣ್ಯ ಸಂಪಾದನೆ ಮಾಡಿರ್ಲಿಲ್ವಂತೆ. ಎಷ್ಟು ಅಂದರೆ ದೇವರನ್ನ ಇನ್ನೊಂದು ಸ್ವಲ್ಪ ಹೊತ್ತು ನೋಡುವಷ್ಟು. ವೈಕುಂಠದಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಅಂತ ಇಲ್ವೇ ಇಲ್ವಂತೆ. ಅನಿಶಂ ಪ್ರಕಟಯತಿ, 24 ಗಂಟೆಯೂ ಕೂಡ ದೇವರ ರೂಪವನ್ನ ನೋಡಬಹುದು, ನೋಡ್ತಾರೆ. ನಮಗೆ ಇಲ್ಲಿದ್ದವರಿಗೆ ಆಶ್ಚರ್ಯವೆನಿಸುವಂತೆ ಅಲ್ಲಿದ್ದವರಿಗೆ, ನಮಗೀಗೆಲ್ಲ 24 ತಾಸು ನೀರು ಬರ್ತದೆ ಈಗ ನಮಗೆಲ್ಲ. ಈಗ ನಿಮ್ಮಲ್ಲಿ ಆತನ 24 ನಮ್ಮಲ್ಲಿ ಹಾಗೇ ಇಲ್ಲ ನೋಡ್ರಿ. ಇನ್ನು ಇವು ನಮ್ಮ ಪರಿಸ್ಥಿತಿ. ಇನ್ನು 24 ತಾಸು ನಳ ಬರ್ತಾ ಇಲ್ಲೋ ಅನ್ನೋ ಸ್ಟೇಜ್ನಾಗಿದ್ದವ್ರು ನಾವು ದೇವರನ್ನ 24 ಗಂಟೆಯೂ ಕಾಣಬಹುದು ಅಂತಿದ್ದದ್ದು ವೈಕುಂಠದಲ್ಲಿ. ಎಷ್ಟು ಅಜಗಜಾಂತರದಲ್ಲಿ ಇದೆ. ಶೃಣುತಾಪ್ಯಲೋಕ ವಿಷಯಂ ಸಕಲಸ್ಯ ಮುಕ್ತ ನಿಖರಸ್ಯ ದೃಶಾಂ ಉಪುರಿಂದಿರಾಬದಿರಮಂದರಸಂ ನನು ಸುಂದರಂ ಪ್ರಕಟಯತ್ಯನಿಶಂ, ನನು ಸುಂದರಂ ಪ್ರಕಟಯತ್ಯನಿಶಂ. ಈ ಭಗವಂತ ರೂಪವನ್ನ ಪ್ರಕಟ ಮಾಡುವಾಗ ಪ್ರತಿ ಕ್ಷಣ ಇನ್ನೂ ಸುಂದರನಾಗಿ ಪ್ರಕಟ ಮಾಡ್ತಾನಂತೆ ಅಲ್ಲಿ ಇದ್ದವರಿಗೆ. ನೋಡಿ ಅದೊಂದು ಭಾಗ್ಯ. ನಿನ್ನೆ ಇದ್ದದ್ದ ದೇವ್ರನ್ನ ಇವತ್ತು ನೋಡಿದ್ರೆ ಏನ್ ಮಜಾ ಬರಂಗಿಲ್ಲ. ಮತ್ತೆ ಅಯ್ಯ ಬೇಡ, ನಿನ್ನೆ ನೋಡಿ ಬಿಡ ಅಂದ್ಬಿಡ್ತೀವಿ. ಆದ್ರೆ ನಿನ್ನೆ ಇರೋದಕ್ಕಿಂತಲೂ ಇವತ್ತು ಮತ್ತಿಷ್ಟು ಸುಂದರನಾಗಿದ್ದ ಅಂದ್ರೆ ನೋಡಬೇಕು ಅಂತ ಅನಿಸ್ತದೆ. ಕೆಲವರು ಹೇಳ್ತಿರ್ತಾರೆ, ತಮಾಷೆ ಮಾಡ್ತಿರ್ತಾರೆ, ಏನು ನಿಮ್ಮ ಆಯಸ್ಸೇನು ಮುಂದೆ ಹೊಂಟದೋ ಹಿಂದೆ ಬರ್ಲಿಕ್ಕತ್ತದೋ, ಯಾಕೆ ಇನ್ನೂ ಹೆಂಗಲ್ಲ ಹೆಂಗ್ ಕಾಣಿಸ್ತಿದ್ದೀರಿ ಅಂತಿರ್ತಾರಲ್ಲ.
ಯಾಕೆ ನೀವಿನ್ನೂ ಹೆಂಗೆ ಕಾಣಿಸ್ತೀಗ? ಹೆಂಗಲ್ಲ, ಹೆಂಗೆ ಕಾಣಿಸ್ತಿರ್ತೀರಿ ಅಂತಿರ್ತಾರಲ್ಲ ಹಾಗೆ ನಮ್ಮ ನಾರಾಯಣನ ರೂಪ ನಿತ್ಯದಲ್ಲೂ ಕೂಡ ಇನ್ನೂ ಹೊಸ ಹೊಸದಾಗಿ ಬರ್ತಾ ಇದೆ ಅಂತ. ಪ್ರಕಟಯತ್ಯನಿಶಂ ಸುಂದರಂ ವಪುಃ ಶೃಣುತಾಪ್ಯಲೋಕ ವಿಷಯಂ ವಿಷಯಂ ಸಕಲಸ್ಯ ಮುಕ್ತನಿಕರಸ್ಯ ದೃಶಾಂ ಸಕಲಸ್ಯ ಮುಕ್ತನಿಕರಸ್ಯ ದೃಶಾಂ. ಆ ಭಗವಲ್ಲೋಕದಲ್ಲಿರುವ ಎಲ್ಲರ ಕಣ್ಣಿಗೆ ಕಾಣುವಂತಹ ಭಗವದ್ ರೂಪದ ಬಗ್ಗೆ ಹೇಳ್ತೀನಿ ಕೇಳ್ರಿ ಅಂತ ಹೇಳಿ ಪ್ರತಿಜ್ಞೆಯನ್ನ ಮಾಡಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಮುಂದಿನ ಶ್ಲೋಕದಲ್ಲಿ ವರ್ಣನೆ ಮಾಡುವಾಗ ದೇವರ ಕಿರೀಟದಿಂದ ಪ್ರಾರಂಭ ಮಾಡ್ತಾರೆ. ದೇವರು ಎಂಥ ಕಿರೀಟವನ್ನು ಹಾಕ್ಕೊಂಡಿದ್ದಾನೆ ಅಂತ ಪ್ರಾರಂಭ. ಸಾಮಾನ್ಯವಾಗಿ ಲೋಕ ನಿಯಮ ಏನು ಅಂತ ಕೇಳಿದ್ರೆ ಆ ಪಾದ ಮೌಳಿ ಪರ್ಯಂತಂ, ಪಾದದಿಂದ ತಲೆಯವರೆಗೆ ವರ್ಣನೆಯನ್ನು ಮಾಡಬೇಕು. ಇದು ಲೋಕದ ನಿಯಮ. ಇಲ್ಲಿ ಪಂಡಿತಾಚಾರ್ಯರು ಸ್ವಲ್ಪ ನಿಯಮ ಬದಲಾಯಿಸಿದರು. ಏನ್ ಬದಲಾಯಿಸಿದ್ರು ಅಂದ್ರೆ ದೇವರ ತಲೆಯಿಂದ ಪಾದದವರೆಗೆ ವರ್ಣನ ಮಾಡಿ ಬರ್ತಾ ಇದ್ದಾರೆ. ಹೀಗ್ಯಾಕೆ ಮಾಡಿದರು ಅಂದ್ರೆ ಮೊದಲೇ ಪ್ರತಿಜ್ಞೆ ಮಾಡಿದ್ದಾರೆ, ಅಲೋಕ ವಿಷಯಂ ವಿಷಯಂ. ನಾನು ಹೇಳ್ತಾ ಇರೋದು ಲೋಕದ ನಿಯಮವನ್ನಲ್ಲ, ಲೋಕ ನಿಯಮ ಹೊರತುಪಡಿಸಿ. ಹಾಗಾಗಿ ಲೋಕದ ನಿಯಮ ಏನಪ್ಪಾ ಅಂದ್ರೆ ಆಪಾದ ಮೌಳಿ ವರ್ಣನ ಮಾಡಬೇಕು. ವೈಕುಂಠದಲ್ಲಿ ವರ್ಣನ ಮಾಡೋದೇನು ಅಂತ ಕೇಳಿದ್ರೆ ಮೌಳಿಯಿಂದ ಪಾದದವರೆಗೆ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಶೃಣುತಾಪ್ಯಲೋಕ ವಿಷಯಂ ವಿಷಯಂ ಸಕಲಸ್ಯ ಮುಕ್ತ ನಿಕರಸ್ಯ ದೃಶಾಂ ವಪುಃ ಇಂದಿರಾಪತಿ. ಇಂದಿರಾ ಸಮೇತನಾದ ಪತಿ, ಮತ್ತೆ ಬರೇ ದೇವರೊಬ್ಬನೇ ಅಲ್ಲ, ಇಂದಿರಾಪತಿ ಅಮಂದರಸಂ ಸುಂದರಂ ಪ್ರಕಟಯತ್ಯನಿಶಂ. ಅವನಲ್ಲಿ ಬರುವಂತಹ ಅಮಂದವಾದ ರಸ, ಅಮಂದ ರಸ ಅಂತನ್ನೋ ಶಬ್ದಕ್ಕೆ ಭಗವಂತನ ಗುಣಗಳು, ಆ ಎಲ್ಲ ಗುಣಗಳನ್ನ ಭಗವಂತ ಇಲ್ಲಿ ಪ್ರಕಟ ಮಾಡ್ತಾನೆ ಅಂತ ಹೀಗೆ ತಿಳಿಸಿಕೊಟ್ಟಿದ್ದಾರೆ. ಸರಿ, ದೇವರ ಕಿರೀಟವನ್ನ ನೋಡೋಣವಂತೆ. ಹೇಗಿದೆ ದೇವರ ಕಿರೀಟ? ಸಾಮಾನ್ಯವಾಗಿ ಈ ಕಿರೀಟ ಅಂತಂದಾಗೆಲ್ಲ ನಂಗೆ ನೆನಪಾಗೋದು ಶ್ರೀನಿವಾಸ ದೇವ್ರ ಕಿರೀಟ ನೆನಪಾಗ್ತಿರ್ತದೆ ನಂಗೆ. ಆ ವೆಂಕಪ್ಪನ ತಲೆ ಮೇಲೆ ಕಿರೀಟ ಅದು ಶತಭಾರಂ ಕಿರೀಟಂತೂ 100 ಭಾರ ಅಂತ. 100 ಭಾರ ಅಂದ್ರೆ 1 ಭಾರ ಅಂದ್ರೆ 20 ತೊಲಿ. 100 ಭಾರ ಅಂದ್ರೆ ಎಷ್ಟಾತ್ ನೀವೇ ಲೆಕ್ಕ ಹಾಕೊಳ್ರಿ. ಶ್ರೀನಿವಾಸ ದೇವ್ರ ಕಿರೀಟ ಎಷ್ಟದ ಅಂತ ಕೇಳಿದ್ರೆ ಶತಭಾರಂ ಕಿರೀಟಂತೂ, 1 ಭಾರ ಅಂದ್ರೆ 20 ತೊಲಿ ಅಂತಾರೆ. ಅದಕ್ಕೆ ಗುಣಿಸೂನೂರು ಹಾಕ್ಬಿಟ್ರಿ ಎಷ್ಟಾಯ್ತು ಅಷ್ಟು. ಅಂಥದ್ದೊಂದು ಕಿರೀಟ ಅಂತ ಶ್ರೀನಿವಾಸ ದೇವ್ರ ತಲೆ ಮೇಲೆ. ಇದು ಭೂ ವೈಕುಂಠ, ಆ ವೈಕುಂಠ ಅಲ್ಲ, ಈ ವೈಕುಂಠದಲ್ಲಿ ಹಾಕೊಳ್ಳಿರೋ ಶ್ರೀನಿವಾಸ. ಯಾರು ಕೊಟ್ರು? ಮಾವ. ಮಾಮ ಮಾವ ಕೊಟ್ಟ, ಚಲೋ ಮಾವ ಸಿಕ್ಕ ಕೊಟ್ಟ. ನಮಗ ಗಾಂಧಿ ಟೋಪಿ ಬಿಡಿದೊಂದು ಉದ್ದೊಂದು ಇಲ್ಲ ಕರೀದು, ಬಿಳಿದಿಲ್ಲ ಕರೀದು, ಯಾವ್ದು ಟೋಪಿ ನಮಗ. ನಮ್ಮ ಯೋಗ್ಯತಾಗ ಇಷ್ಟ ಬರಬಾರ್ದು, ಬಟ್ ನಮ್ಮ ಯೋಗ್ಯತಾ ಇಷ್ಟ ಬಂದದ. ಅವ ದೇವರು ಮಹಾಪುರುಷ ಹಾಕೊಂಡ. ಅದಕ್ಕೆ ದೇವ್ರು ಶಣೆ ಇದ್ರಿ ಅವ. ಆ ಕಿರೀಟ ಹಾಕೋಬೇಕಾದ್ರೆ ದಿವಸ ಹಾಕೊಳಕ್ ಒಲ್ಲೆ ಅಂದ್ರ ಸೌದ್ರ ಸೌದ್ರ ಶ್ರೀನಿವಾಸ ದೇವರು ದಿವಸ ಹಾಕೊಂಡು ಸೌದ ಹೋಗ್ಬಿಟ್ಟಿರ್ಬೇಕು. ಅದಕ್ಕೆ ಕೆಲವ್ರು ಏನ್ ಮಾಡ್ತಿರ್ತಾರ್ರಿ, ಚೈನು ವಾಚುಗಳು ದಿವಸ ಹಾಕೊಳಂಗಿಲ್ರಿ ಅವನ, ಸೌದ್ ಬಿಟ್ರು ಅಂತ ಹೇಳಿ ಕಪಾಟ್ನಾಗ ಇಟ್ಟಿರ್ತಾರೆ. ಅಲಂಕಾರ ಕಪಾಟಿಗೆ ಇವ್ರು ಮಾಡಿಸ್ಕೊಂಡಿರ್ತಾರೆ ಅಷ್ಟೇ. ಶುಕ್ರವಾರೇತು, ಶುಕ್ರವಾರಕ್ಕೊಮ್ಮೆ ಹಾಕೋತಾನಂತ ಅವ ಪುಣ್ಯಾತ್ಮ. ಶುಕ್ರವಾರಕ್ಕೊಮ್ಮೆ ಏನು ಇಡೀ ಬೆಳಗಿನ ಸಂಜೆ ತನಕ ಹಾಕೋತಾನ ಇಲ್ಲ, ಸಾಯಾಹ್ನೇ ಸಂಜೆ ಮಾತ್ರ ಹಾಕೋತಾನಂತ. ಶುಕ್ರವಾರ ಸಾಯಂಕಾಲ ಅದು 2.5 ತಾಸು ಹಾಕೊಂಡು ತೆಗೆದು ಇಟ್ಬಿಟ್ಟ, ಅದನ್ನ ಮುಗಿದು ಹೋತಂತ. ವಾರಕ್ಕೊಮ್ಮೆ ಹಾಕೊಳ್ಳೋ ಕಿರೀಟನ್ನ ಅಷ್ಟು ಹೊಡೆದು ಮಾಡಿಸ್ಕೊಟ್ಟಿದ್ದಂತ ಮಾವ. ಅವ ಚೋಳರಾಜಗ ಅನುಗ್ರಹ ಮಾಡಿದ ವಿಷಯ ಬೇರೆ. ಅಂದ್ರೆ ನಾವು ಭೂವೈಕುಂಠದಲ್ಲಿ ನೋಡ್ಲಿಕ್ಕೆ ಸಿಗುವಂತಹ ಕಿರೀಟವೇ ಹೀಗಿದ್ದಿದ್ರೆ ನಿಜವಾದ ವೈಕುಂಠದಲ್ಲಿರುವಂತಹ ಕಿರೀಟ ಹೇಗಿರಬೇಡ ದೇವರ ತಲೆ ಮೇಲೆ. ಮಣಿರಾಜಿರಾಜಿತ ಮಹಾಮುಕುಟಂ ಶಿತಕಾಂತಿ ಕೊಂತಲ ಸಹಸ್ರತಯಂ ಅಲಿಕಾರ್ಧ ಚಂದ್ರ ವಿಲಸ ತಿಲಕಂ ಶ್ರವಣೋಲ್ಲಸಂ ಮಕರ ಕುಂಡಲಯುಕ. ಒಂದು ಮುಖವನ್ನ ಪೂರ್ಣ ವರ್ಣನ ಮಾಡಿಬಿಟ್ರು. ಕಿರೀಟ ಮಣಿರಾಜಿರಾಜಿತ ಮಹಾಮುಕುಟಂ, ಅಲ್ಲಲ್ಲಿ ಮಣಿಗಳು ಅಂದ್ರೆ ಕಿರೀಟ ಅಂತ ಗೊತ್ತಾಗಬೇಕು ಅನ್ನೋಕ್ಕಿಲ್ಲ, ಮಣಿಗಳಿಂದಲೇ ಮಾಡಿಬಿಡ್ತಿದ್ರು. ಸುಮ್ಮನೆ ಮಣಿರಾಜಿರಾಜಿತ ಮಹಾಮುಕುಟಂ, ದೇವರ ಕಿರೀಟ ತುಂಬ ಬರೇ ಮಣಿಗಳೇ ತುಂಬಿಕೊಂಡಿದೆ ಅಂತೆ. ಅಂತಹ ಕಿರೀಟವನ್ನು ಹಾಕೊಂಡಿದ್ರೆ ಕೆಳಗಡೆಗೆ ಕೂದಲುಗಳೆಲ್ಲ ಅದು ವಕ್ರವಾದ ಕೂದಲುಗಳು. ಶಿತಿಕಾಂತಿ ಕುಂತಲ ಸಹಸ್ರತಯಂ, ಸಾವಿರಾರು ಗುಂಗುರು ಕೂದಲುಗಳೆಲ್ಲ ದೇವರ ಕಿರೀಟದ ಈಚೆ ಕಾಣಿಸ್ಕೊಳ್ತಾ ಇವೆ ಅಂತ. ಎಷ್ಟು ಚಂದಿರ್ಬೇಕ್ರಿ.
ಪಂಡಿತಾಚಾರ್ಯ ಹಿಂಗೆ ವರ್ಣನ ಮಾಡ್ಬೇಕಾದ್ರೆ ಅವ್ರು ಹೆಂಗೆ ಅನುಸಂಧಾನ ಮಾಡಿರ್ಬೇಡ. ನಾವು ದೇವ್ರ ಪೂಜಾ ಕೂತಾಗ ಒಂದ್ ಸರ್ತಿ ಕಣ್ಣು ಮುಚ್ಚಿಕೊಂಡು ಕೃಷ್ಣ ಅಂದ್ರೆ ಎಲ್ಲಿದ್ದ ನಾವು ಕೃಷ್ಣ ಕೃಷ್ಣ ಅರ್ಪಣ ಇಲ್ಲೇ ನಾವು ಕಾಣಿಸಂಗೇ ಇಲ್ಲ. ಏನೇನೋ ಕಾಣಿಸ್ತಿರ್ತಾವ್ರಿ, ಅಡಿಗೆ ಮನಿ, ಗ್ಯಾಸಿನ ಕಟ್ಟಿ, ಗ್ಯಾಸು, ಒಲಿ, ಏನೇನೋ ಒಟ್ಟು ಏನೇನೋ ಕಾಣಿಸ್ತಿರ್ತಾವ. ಅವ್ನು ದೇವರೊಬ್ಬ ಬಿಟ್ಟು ಉಳಿದವರೆಲ್ಲ ಕಾಣಿಸ್ತದೆ. ಇದು ನಮ್ಮ ಭಾಗ್ಯ, ಇದು ನಮ್ಮ ಭಾಗ್ಯ. ಇದು ಬೇಕಾದ್ರೆ ಟ್ರೈ ಮಾಡಿ, ನಾ ಸುಳ್ಳು ಹೇಳ್ತೀನಿ ನೋಡ್ಬೇಕಾದ್ರೆ. ಯಾಕೆ ನನಗೂ ಅದೇ ಕಾಣಿಸ್ತಾವ, ಸುಳ್ಳು ಯಾಕೆ ಪಾಪ. ಈಗ ನನಗೊಂದು ನಿಮಗೊಂದು ಕಾಣಿಸ್ತಿದ್ರೆ ವಿಚಾರ ಮಾಡ್ಬೇಕ, ಕಾಣಿಸ್ತದೆ ನಿಮಗೂ ಅದ ಕಾಣಿಸ್ತದೆ. ಹಿಂಗಾಗಿ ಒಂದು ಕೆಲಸ ಮಾಡೋಣಂತ, ನಾಳೆ ಕಣ್ಣು ಮುಚ್ಕೊಂಡು ಬೆಳಿಗ್ಗೆ ಪೂಜಾಕ್ಕೆ ಹೋದಾಗ ಏನೇನು ಕಾಣಿಸ್ತಾವ, ದೇವರ ಕಿರೀಟ ಕಾಣಿಸ್ತೇವೆ ನೋಡಂತ. ಕಾಣಿಸೋದೇ ಇಲ್ಲ ರೀ, ನಾವು ರೂಢಿ ಪ್ರಾಕ್ಟೀಸೇ ಮಾಡಿಲ್ಲ ಅದಕ್ಕೆ. ಪಂಡಿತಾಚಾರ್ಯ ಅಂತವರು ಆಚಾರ್ಯರು ಅದನ್ನೇ ಮಾಡ್ತಿದ್ದಾದ್ರಿಂದ ನೋಡ್ರಿ, ಆ ಕಿರೀಟವನ್ನ ವರ್ಣ ಮಾಡಿ ಮಣಿರಾಜಿರಾಜಿತ ಮಹಾ ಮುಕುಟಂ ಶಿತಕಾಂತಿ ಕೊಂತಲ ಸಹಸ್ರತಯಂ, ಆ ಗುಂಗುರು ಗುಂಗುರು ಕೂದಲುಗಳೆಲ್ಲ ಕಿರೀಟದಿಂದ ಆಚೆ ಕಾಣಿಸ್ತಾ ಇವೆ ಅಂತ. ಹಣಿಗೆ ಬಂದ್ರು ಪಂಡಿತಾಚಾರ್ಯ, ಇಷ್ಟೇ ಹಣಿಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಆ ಹಣಿಯಲ್ಲಿ ದೇವರು ತಿಲಕ ಹಚ್ಕೊಂಡಿದ್ದಾರೆ ಅಂತ. ಹೇಗಿದೆ ಅಂದ್ರೆ ಅಲಿಕಾರ್ಧ ಚಂದ್ರ ವಿಲಸತ್ ತಿಲಕಂ, ಅರ್ಧ ಚಂದ್ರಾಕಾರದ ತಿಲಕ ಇಟ್ಕೊಂಡಿದ್ದಾನಂತೆ ದೇವರು. ಏನ್ರಿ ಬ್ಯೂಟಿಫುಲ್. ನಾವು ವೆಂಕಪ್ಪ ಹಣಿ ಮೇಲೆ 3 ನಾಮ ನೋಡಿದ್ವಿ ಹಿಂಗೆ. ವೆಂಕೋಬ ಶೆಟ್ಟಿ ನಿನಗೆ ಯಾರಿಟ್ರು ನಾಮ ಅಂತ ಬಹಳ ಹೇಳಿದ್ರು ದಾಸರೊಬ್ರು. ಇಲ್ಲಿ ದೇವರ ಹಣೆಯ ಮೇಲೆ ಹೇಗಿದೆ ನಾಮ ಅಂತ ಕೇಳಿದ್ರೆ, ಅಲಿಕ ಅಂದ್ರೆ ಹಣೆ, ಅದರಲ್ಲಿ ಅರ್ಧ ಚಂದ್ರ ವಿಲಸತ್ ತಿಲಕಂ, ಅರ್ಧ ಚಂದ್ರಾಕಾರದಲ್ಲಿರುವಂತಹ ಒಂದು ತಿಲಕ ಇಟ್ಕೊಂಡಿದ್ದಾನಂತ ದೇವರು. ಬಹಳ ಚಂದ ಕಾಣಿಸ್ತದೆ. ದೇವ್ರು ಇಟ್ಕೊಂಡ ಅಂತ ನಾವು ಇಟ್ಕೊಳಿಕ್ ಹೋಗ್ಬಾರ್ದು. ಹೌದ್ರಿ, ಮತ್ ಪುರಾಣದಾಗ ಹೇಳಿದ ಆಚಾರ್ಯ ನಿನ್ನೆ, ದೇವರೇನು ಅರ್ಧ ಚಂದ್ರಾಕಾರದ ಇಟ್ಕೊಂಡಿದ್ದಂತ, ನಾವು ಅರ್ಧ ಚಂದ್ರಾಕಾರದ ಇಟ್ಕೋತೀವಿ ಅಂತಂದ್ರೆ ನಮಗೆ ಆಮೇಲೆ ಅರ್ಧ ಚಂದ್ರಾಕಾರ ಬರ್ತದೆ ಟೈ ಅಂತ ಹೇಳಿ. ಅದಕ್ಕೆ ಅಂಥದ್ದು ಉಪಯೋಗ ಇಲ್ಲ. ಅದಕ್ಕೆ ಅರ್ಧ ಚಂದ್ರಾಕಾರ ದೇವರು ಇಟ್ಕೊಂಡಿದ್ದಾನೆ. ಅದು ಕಾವ್ಯಮಯವಾಗಿ ವರ್ಣನ ಮಾಡ್ತಾ ಇದ್ದರಿಂದ ಇದನ್ನೆಲ್ಲ ಹೇಳ್ತಾ ಇದ್ದಾನೆ. ದೇವರು ನಾಮ ಹಚ್ಕೊಂಡಿರ್ತಾನೋ ಇಲ್ಲೋ, ತಿಲಕ ಇಟ್ಕೊಂಡಿರ್ತಾನೋ ಇಲ್ಲೋ, ಕೆಲವರಿಗೆ ದೇವರ ಅಂಗಾರಕ್ಷತೆ ಹಚ್ಕೊಂಡಾನೋ ಇಲ್ಲೋ, ಹಿಂಗ ಏನೇನೋ ಸಂಶಯ ಬರ್ತಿರ್ತಾವ್ರಿ. ಅವ ಹಚ್ಕೊಳ್ಳಿ ಬಿಡ್ಲಿ, ನೀ ಅಂತ ಹಚ್ಚು, ಏನ್ ಗಂಟು ಹೋಗ್ಬೇಕಾಗ್ಯದ. ನಮ್ಮ ಪ್ರಶ್ನೆ ಕೆಲವರು ಹಚ್ಕೊಂಡ್ರೆ ಹಚ್ಕೋತೀವಿ ಆಚಾರ, ಇಲ್ಲದೆ ಇದ್ದಿಲ್ಲ. ಅವ ಪೀತಾಂಬರ ಉಟ್ಕೊಂಡ, ನೀವು ಉಟ್ಕೋತೀನ್ ಇಲ್ಲಲ್ಲ, ಸುಟ್ಟು ಯಾಕೆ ಅವ ಮಾಡಿದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಕು. ಗಂಧ, ದೇವರು ಗಂಧ ತಿಲಕವನ್ನ ಧಾರಣೆ ಮಾಡ್ತಾನೆ. ನಾವು ಅವನಿಗೆ ಸಮರ್ಪಣೆ ಮಾಡಿದ ತಿಲಕ ಮತ್ತು ಗಂಧ ಅಂಗಾರಗಳನ್ನು ನಾವು ಸಮರ್ಪಣೆ ಹಚ್ಕೊಳ್ಬೇಕು. ಅಲಿಕಾರ್ಧ ಚಂದ್ರ ವಿಲಸತ್ ತಿಲಕಂ, ಹೀಗೂ ದೇವರ ಮುಖವನ್ನ ಚಿಂತನೆ ಮಾಡಬಹುದು. ಕಣ್ಣು ಮುಚ್ಚಿಕೊಂಡು ಕುಳಿತಾಗ ದುಂಡಗಿನ ಮುಖದಲ್ಲಿ ಹಣೆಯ ಮೇಲೆ ದೇವರಿಗೊಂದು ಅರ್ಧ ಚಂದ್ರಾಕಾರದ ತಿಲಕ ಇದೆ ಅಂತ ಅರ್ಥ. ಅನುಸಂಧಾನ ಮಾಡ್ರಿ. ಕಿವಿಯೊಳಗೆ ಹಾಕೊಂಡಿದ್ದಾನಂತ. ಏನ್ ಹಾಕೊಂಡಿದ್ದಾನೆ ಅಂದ್ರೆ ಶ್ರವಣೋಲ್ಲಸನ್ ಮಕರ ಕುಂಡಲಯುಕ, ಕಿವಿಯಲ್ಲಿ ಮಕರ ಕುಂಡಲವನ್ನ ಹಾಕೊಂಡಿದ್ದಾನೆ. ಮಕರ ಕುಂಡಲ ಅಂತಂದ್ರೆ, ನಾವೆಲ್ಲ ಮಕರ ಕುಂಡಲ ಅಂತಂದ್ರೆ ಮೊಸಳೆಯಂತೆ ಕುಂಡಲಗಳು ಅಂತ ಬರೆದಿದ್ದಾರೆ ಕೆಳಗೆ ನೋಡ್ರಿ. ಈಗ ಆ ಶಬ್ದಕ್ಕೆ ಅರ್ಥ ಗೊತ್ತಾಗಿಲ್ಲ ಅಂತ ಇಟ್ಕೊಳ್ರಿ. ಹೆಂಗೆ ಹೇಳ್ಬೇಕು, ಮಕರ ಕುಂಡಲ ಧರಿಸಿದ್ದಾನೆ ಅಂತ ಹೇಳಿ ಶಬ್ದಾರ್ಥ ಗೊತ್ತಾಗಿಲ್ಲ ನಮಗೆ. ಈಗ ಆ ಶಬ್ದಾರ್ಥ ಗೊತ್ತಾಗಿದ್ರೆ ಹೇಳಲಿಕ್ಕೆ ಬರ್ತಿತ್ತು. ಮಕರ ಕುಂಡಲ ಧರನು ಮುಗಿದೋತು. ಏನ್ ಹಂಗಂದ್ರೆ ಏನ್ರಿ ಅರ್ಥ, ಮಕರ ಕೊಂಡ್ರಿ ಏನ್ ಹೇಳಿದ್ರೆ ಮುಗಿದೋದು ಕೆಲಸ. ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ಮಕರ ಕುಂಡಲವಾನ್ ಕಿರೀಟಿ. ದೇವರ ಎಲ್ಲಾ ರೂಪಗಳಲ್ಲೂ ಒಂದೇ ತರಹದ ವರ್ಣನೆಯನ್ನು ಹೇಳ್ತಾ ಇರುವಾಗ ಮಕರ ಕುಂಡಲ ಅಂತ ಇಟ್ಕೊಂಡಾರ. ಸಂಸ್ಕೃತದೊಳಗೆ ಮಕರವನ್ನ ಕನ್ನಡದೊಳಗೆ ಭಾಷಾಂತರ ಮಾಡಿದ್ರೆ ಮೊಸಳೆ ಅಂತ ಆಗ್ತದ್ರಿ. ಮೊಸಳೆ, ಕ್ರೊಕೊಡೈಲ್ ಅಂತ ಕರೀತಾರೆ, ಕಾಣಿಸ್ತದ. ಮಕರ ರಾಶಿ ಅಂತ ಇರ್ತದೆ ನೋಡ್ರಿ, ಅದು ಒಂದು ಇರ್ತದೆ. ಇರ್ಲಿ, ಅದು ಈ ದೇವ್ರ ಕಿವಿ ಒಳಗೆ ಎಲ್ಲೂ ಯಾರು ಅಂಥವು ಕಂಡೇ ಇಲ್ರಿ. ಮೊಸಳೆ ಅಂಥವು ಆಭರಣ ಯಾರು ಕಂಡೇ ಇಲ್ಲ. ಇನ್ನು ಈಗ ಲೋಕ ಒಳಗೆ ಚಕ್ಲಿ ಕೋಡ್ವಾಳಿ ಕಾಣ್ಲಿಕ್ಕತ್ತಾರ ಕಿವಿಯೊಳಗೆ ಹಾಕೊಂಡದ್ದನ್ನ. ಆದ್ರೆ ಅವು ಇವನ್ನೇನು ಕಂಡಿಲ್ರಿಪ್ಪ. ನಾನು ನೋಡ್ತಿರ್ತೀನಿಲ್ಲ, ಕಿವಿ ಉದ್ದುದ್ದು ಗಾಬರಿ ಆಗ್ಬಿಡ್ತಾರೆ. ನನಗೆ ಅದು ಏನು ಅಂತ ಗೊತ್ತಾಗಿಲ್ಲ. ಈಗ ಸಾಮಾನ್ಯ ನಾವೇನಿರ್ತಾವ ಬೆಂಡೋಲ್ ಇರ್ತಾವ, ಅವು ಕೆಲವು ಹಿಂಗೆ ಹಾಕೊಂಡ್ಬಿಟ್ಟಿರ್ತಾರ್ರಿ. ನನಗೆ ಗಾಬರಿ. ನಾನು ಕಾಶಿ ಯಾತ್ರಾ ಮಾಡೋ ಕಾಲಕ್ಕೆ ಹಿಂಗೆ ಹಾಕೊಂಡಿದ್ದೆ ಉದ್ರನು. ಯಾವಾಗ ಬಂತು ಇವು? ಆಮೇಲೆ ಕೆಲವು ಏನಾಗ್ತಾವಂದ್ರೆ ಅವು ನ್ಯೂಡಲ್ಸ್ ಅಂತ ಅನಿಸ್ತಿರ್ತಾವ. ಹೊಡಿತಾವ ಹಿಂಗ್ ಜೋತ್ ಬಿದ್ದಿರ್ತಾವ. ಏನ್ ಚಕ್ಲಿಯೋ ಕೊಡಬಾಳಿಯೋ ಏನ್ ತಿಳಿಲಾರ್ದಂಗ ಆಗ್ಬಿಟ್ಟಾವ. ಮಕರ ಕುಂಡಲ ಯಾರು ನೋಡ್ರಿ, ಹೇಳಿ ನೋಡೋಣ. ಯಾರು ನೋಡಿಲ್ಲ.
ಮಕರ ಅಂದ್ರೆ ಮತ್ಸ್ಯ, ಮೀನಕ್ಕೂ ಕೂಡ ಮಕರ ಅಂತ ಕರೀತಾರೆ. ಆ ಮಕರ ಕುಂಡಲ ಅಂತಂದ್ರೆ ದೇವರು ಮತ್ಸ್ಯ ಕುಂಡಲ ಧಾರಣೆ ಮಾಡಿದ್ದಾರೆ. ಅದು ಕಾಣ್ತದೆ ಎಲ್ಲ ಕಡೆಗೂ ಕೂಡ. ಮಕರ ಕುಂಡಲ ಅಂದ್ರೆ ಮೀನು ಹೇಗಿರುತ್ತೆ ಹೀಗೆ ಆಕಾರದ ಧಾರಣ ಮಾಡಿರ್ಬೇಕು. ಅಥವಾ ಕೆಲವರು ಬಹಳ ಬುದ್ಧಿವಂತರು ಹೇಳಿರಬಹುದೇನೋ, ದೇವರಿಗೆ ಏನ್ ತಪ್ಪಾತು, ದೇವ್ರ ಮೊಸರು ಹಾಕೊಂಡಿದ್ದ ಹಿಂಗ್ ಕೇಳಿದ್ ನಾವೇನ್ ಮಾಡಲಿಬೇಕು, ಹೂಪ ಅನ್ಬೇಕಷ್ಟ. ಇನ್ನ ಹಾಕೊಳ್ಳಿ, ಅವಂದು ನಿಮ್ದಲ್ಲ ನಮ್ದಲ್ಲ, ಹಾಕೊಳ್ಳಿ, ಮೊಸರಿದ್ರೆ ಹಾಕೊಳ್ಳಿ, ಆಮೇಲೆ ಹಾಕೊಳ್ಳಿ, ನಮಗೇನಾಗಬೇಕಾಗಿದೆ. ಸಾಮಾನ್ಯವಾಗಿ ಮಕರ ಕುಂಡಲ ಇಲ್ಲ. ನಾನು ಅನ್ಕೊಂಡಿದ್ದೇನೆ, ನನ್ನ ತಪ್ಪು ಇರಬಹುದು, ನಾನೇನು ಸರಿ ಅಂತ ಹೇಳ್ತಿಲ್ಲ. ಮತ್ಸ್ಯ ಕುಂಡಲ ಹೆಚ್ಚು ಪ್ರಸಿದ್ಧಿ ಇದ್ದದ್ರಿಂದ ನಾನು ಹಾಗೆ ನೋಡಿದ್ದೇನೆ. ಮಕರ ಕುಂಡಲವನ್ನ ಶ್ರವಣೋಲ್ಲಸನ್ ಮಕರ ಕುಂಡಲ ಯುಗ ಅಂತೂ ಆ ಶೃಣುತಾಪ್ಯಲೋಕ ವಿಷಯಂ ಎಂಬ ಶ್ಲೋಕದಲ್ಲಿ ಪ್ರತಿಜ್ಞೆಗೈದು, ಮುಂದಿನ ಶ್ಲೋಕದಲ್ಲಿ ಕಿರೀಟ, ದೇವರ ಕಿರೀಟದಿಂದ ಹೊರಬಂದ ಕೂದಲುಗಳು, ಹಣೆ ಮೇಲಿರುವಂತಹ ಅರ್ಧಚಂದ್ರಾಕೃತಿ, ಕಿವಿಯಲ್ಲಿ ಹಾಕೊಂಡಿರುವಂತಹ ಕುಂಡಲಗಳನ್ನು ಹೇಳಿದರು. ಇದರ ಮುಂದೆ ಪರಿಪೂರ್ಣ ಚಂದ್ರ ಪರಿಹಾಸಿ ಮುಖಂ ಜಲಜಾಯತಾಕ್ಷ ವರುಣೋಷ್ಟಪುಟಂ ಹಸಿತಾವಲೋಕ ಲಲಿತೈರತುಲೈರಭಿನಂದಯತ್ ಪ್ರಣತಮಾತ್ಮಜನಂ. ಪರಿಪೂರ್ಣ ಚಂದ್ರ ಪರಿಹಾಸಿ ಮುಖಂ, ಪರಿಪೂರ್ಣ ತುಂಬಿದ ಚಂದ್ರ ಅವನನ್ನು ಅಪಹಾಸ ಮಾಡುವಂತಿರುವ ಮುಖ. ದೇವ್ರ ಮುಖ ಹೇಗದ, ದುಂಡಗದ ಅಂತ ಹೇಳ್ಬೇಕಾಗಿದೆ. ದುಂಡಗಿದೆ ಅಂತ ಇಷ್ಟೇ ಹೇಳಿದ್ರೆ ಏನು ಸ್ವಾರಸ್ಯ ಇರೋದಿಲ್ಲ. ದುಂಡಗಿದೆ ಅಂತ ಅನ್ನೋದರ ಜೊತೆಗೆ ದುಂಡಗಿರುವ ಚಂದ್ರನನ್ನು ಅಪಹಾಸ ಮಾಡುವಂತೆ ಮುಖ ಇದೆ ದೇವರದ್ದು ಅಂತ. ಯಾಕೆ, ಅದೇನು, ಚಂದ್ರನನ್ನು ಹೇಗೆ ಅಪಹಾಸ ಮಾಡಬೇಕು ಅಂತ ಕೇಳಿದ್ರೆ, ಚಂದ್ರನ ಮುಖದಲ್ಲಿ ಕಲೆಗಳಿವೆ, ಭಗವಂತನ ಮುಖದಲ್ಲಿ ಯಾವ ಕಲೆಗಳಿಲ್ಲ. ಭಗವಂತನ ಮುಖದಲ್ಲ, ಭಗವಂತನಲ್ಲಿಯೇ ಯಾವ ಕಲೆಗಳೂ ದೋಷಗಳೂ ಇಲ್ಲವಾದದ್ರಿಂದಾಗಿ ಪರಿಹಾಸಿ ಮುಖಂ, ಅವನ ಚಂದ್ರನನ್ನೇ ನಾಚಿಸುವಂತಹ ಮುಖ ಇದೆ. ಜಲಜಾಯತಾಕ್ಷಂ, ದೇವರ ಕಣ್ಣುಗಳು ಹೇಗಿದೆ ಅಂತ ಕೇಳಿದ್ರೆ ಜಲಜಾಯತಾಕ್ಷ ಗೊತ್ತಾಯಿತು, ಕಮಲಾಕ್ಷದಂತೆ ಇದೆ. ಆಮೇಲೆ ಅರುಣ ಓಷ್ಠಪುಟಂ, ದೇವರ ಮೇಲಿನ ತುಟಿ, ದೇವರ ಕೆಳಗಿನ ತುಟಿಗಳು ಎರಡೂ ಕೂಡ ಕೆಂಪಾಗಿವೆ ಅಂತೆ. ಆ ಕೆಂಪಾಗಿರುವಂತಹದ್ದು ಅದು ಲಕ್ಷಣ, ಅದು ದೇಹ ಆರೋಗ್ಯದಿಂದ ಇದೆ, ಮತ್ತೆ ನಮಗೇನು ತೊಂದರೆ ಇಲ್ಲ ಅಂತ ಹೇಳೋದು ತುಟಿಗಳು ಕೆಂಪಾಗಿರುವುದಕ್ಕೆ. ಭಗವಂತನದ್ದು ತುಟಿಗಳಂತರೂ ಅರುಣ ಓಷ್ಠಪುಟಂ, ಕೆಂಪಾಗಿರುವಂತಹದ್ದಾಗಿದೆ. ಆಮೇಲೆ ಹಸಿತಾವಲೋಕ ಲಲಿತೈಹಿ ಅತುಲೈಹಿ, ಆ ತುಟಿಗಳ ಮಧ್ಯದಲ್ಲಿ ಬೆಳ್ಳಗಿನ ಹಲ್ಲುಗಳಂತೆ ದೇವರದ್ದು. ನಗತಾನಂತೆ, ಯಾವಾಗ ಮಂದಹಾಸವನ್ನು ನೀಡ್ತಾನೆ ಅಂತಂದ್ರೆ ಪ್ರಣತಾತ್ಮಜನಂ, ಯಾರು ದೇವರಿಗೆ ಬಂದು ನಮಸ್ಕಾರವನ್ನ ಮಾಡ್ತಾರೋ ಆ ನಮಸ್ಕಾರವನ್ನ ಮಾಡಿದಾಗ ದೇವರು ಅವರನ್ನ ನೋಡಿ ಒಂದು ಬಾರಿ ನಗತಾರಂತೆ. ಇದು ಲಕ್ಷಣ. ಇದು ಯಾರಾದರೂ ನಮಸ್ಕಾರ ಮಾಡಿದರೆ ನಗನಗತ ಅವರನ್ನ ನೋಡೋದು ಒಂದು ಲಕ್ಷಣ. ಅದು ಇವರು ನಮಸ್ಕಾರ ಮಾಡ್ತಿರ್ತಾರೆ, ಇವರು ಕನಕದಾಸರಿಗೆ ಕೃಷ್ಣ ತಿರುಗಿಬಿಟ್ಟಿರ್ತಾರೆ ಮೈ ಅಂತ. ಏನು ಪರಿಸ್ಥಿತಿ, ಅವ್ರ ನಮಸ್ಕಾರ ಇವರು ಕನಕದಾಸರಿಗೆ ಕೃಷ್ಣ ತಿರುಗಿಬಿಡೋದು. ಹಂಗೆಲ್ಲ ಮಾಡಬಾರ್ದು. ನಮಸ್ಕಾರ ಮಾಡುವಾಗ ಅವರಿಗೆ ನಾವು ಮುಗುಳ್ನಗೆಯಿಂದ ಸ್ವಾಗತವನ್ನು ಅಥವಾ ಸಂತೋಷವನ್ನು ಅಭಿವ್ಯಕ್ತ ಮಾಡಬೇಕು ಅಂತ ದೇವರೇ ತಿಳಿಸಿಕೊಟ್ಟಿದ್ದಾನೆ. ಶ್ರವಣೋಲ್ಲಸಂ ಮಕರ ಹಸಿತಾವಲೋಕ ಲಲಿತೈರತುಲೈಹಿ ಅಭಿನಂದಯನ್ ಪ್ರಣತಂ ಆತ್ಮಜನಂ, ಯಾರು ಭಗವಂತನನ್ನ ನಮಸ್ಕಾರ ಮಾಡ್ತಾರೋ ಭಗವಂತನಿಗೆ ಅವರಿಗೆ ಹೀಗೆ ಅನುಗ್ರಹವನ್ನ ಮಾಡ್ತಾನೆ ಅಂತ ತಿಳಿಸಿಕೊಟ್ಟು, ಇನ್ನು ಮುಂದೆ ಕಿರೀಟ, ಮುಖ, ಕಂಠಕ್ಕೆ ಬರ್ತಾ ಇದ್ದಾರೆ. ದೇವರ ಕಂಠ ಹೇಗಿದೆ ಅಂತ ಕೇಳಿದ್ರೆ ನವಕಂಭು ಕಂಠ ಮಹಿಮಾಂಶು ಭಗೋ ಮಹಿಮೋಪಲೇಂದ್ರ ಬರಹಾರಧರಂ ರಮಣೀಯ ರತ್ನಗಣ ವಿದ್ಧಲ ಸದ್ವಲಯಾಂಗುಲೀಯಕ ವರಾಂಗದವತ್. ನವಕಂಭು ಕಂಠ ಮಹಿಮಾಂಶ ಮಹೋ, ಹೊಸದಾದ ಶಂಖ. ಆ ದೇವರ ಕಂಠ ಹೇಗಿದೆ ಅಂತ ಕೇಳಿದ್ರೆ ನವಕಂಭು ಕಂಠ ಮಹಿಮಾ. ಆ ಶಂಖವನ್ನ ಯಾವಾಗಲೂ ವರ್ಣನೆ ಮಾಡ್ತಿರ್ತಾರೆ. ಯಾಕೆ ಶಂಖದ ವರ್ಣನೆ ಮಾಡ್ತಾರೆ ಅಂತಂದ್ರೆ ಆ ಶಂಖದಿಂದ ಒಳ್ಳೆ ಗಂಭೀರವಾದ ಧ್ವನಿ ಬರ್ತದಂತೆ. ದೇವರ ಧ್ವನಿಯೂ ಹಾಗೆ ಇದ್ದದರಿಂದ ಅದನ್ನು ತಿಳಿಸುವುದಕ್ಕಾಗಿ ಹಾಗೆ ಹೇಳ್ತಾ ಇದ್ದಾರೆ. ನವಕಂಬು ಕಂಠಂ, ಹೊಸದಾದ ಕಂಬುವಂತೆ ಶಂಖದಂತೆ ಇರುವ ಕಂಠ. ಯಾಕಾಗಿ ಹೇಳಬೇಕಾಯಿತು ಅಂದ್ರೆ 3 ರೇಖೆಗಳು ಇರ್ತಾವಂತೆ ಕಂಠದ ಮೇಲೆ. ಅದು ಕಾಣಿಸ್ತಿರ್ಬೇಕ್ರಿ 3 ರೇಖೆಗಳು. ನಮ್ಮ ಕುತ್ತಿಗೆ ಒಳಗೆ ರೇಖಾ ಅಲ್ಲ, ರೇಖಾ ಬಾಯರು ಕಾಣಿಸಂಗಿಲ್ಲ, ಯಾರು ಕಾಣಿಸಂಗಿಲ್ಲ, ಯಾರ್ಯಾರು ಇಲ್ಲ. ನಮ್ಮ ಕುತ್ತಿಗೆ ಒಳಗೆ ಹೆಂಗೆ ಕಾಣಿಸ್ಬೇಕ್ರಿ ಎಲ್ಲ ಅದು. ಅಷ್ಟು ಸಲ್ಲಕ್ಷಣದ ದೇಹ ನಮ್ದು ಅಲ್ಲವೇ ಅಲ್ಲ.
ಅದಕ್ಕಾಗಿ ಆ ಸಲ್ಲಕ್ಷಣದ ದೇಹ ಇರಲಿ ಅಂತ ಹೇಳ್ತಾ ಇದ್ರೆ ಕಂಠದ ಮೇಲೆ 3 ಗೆರೆಗಳು, ಹೊಟ್ಟೆಯ ಮೇಲೆ 3 ಗೆರೆಗಳು, ಹಣೆಯ ಮೇಲೆ ಗೆರೆಗಳಂತೆ. ಇಲ್ಲಿ ಗೆರೆ ಇರೋ ಜಾಗವಂತೆ ನೋಡಿದ್ರೆ ಕಾಣಿಸ್ಬೇಕ್ರಿ, ಹಣೆ ಮೇಲೆ ಗೆರೆಯವ, ಕಂಠದ ಮೇಲೆ ಗೆರೆಯವ ಅಂತ ಹೇಳಿ. ಹಾಗೆ ಕಾಣಿಸ್ತಿದ್ರೆ ಅದು ಸಲ್ಲಕ್ಷಣದಿಂದ ಕೂಡಿದ ದೇಹ ಅಂತ ಕರೀತಾರಂತೆ. ಇಲ್ಲ ಅಂದ್ರೆ ಅವಲಕ್ಕಿ ಅಲ್ಲ, ಅವಲಕ್ಷಣ ಅಂತ ಹಿಂಗರ್ಥ. ಅದಕ್ಕೆ ಹೋಲ್ಬಿಡ್ರಿ. ಅಹಿಮಾಂಶು ಮಹಿಮ ಉಪಲೇಂದ್ರ ವರಹಾರ ಧರಂ. ಈ ಕಂಠದಲ್ಲಿ ಇದೇ ಇಷ್ಟು ಸೊಗಸಾಗಿದೆ, 3 ಗೆರೆಗಳಿಂದ ಕೂಡಿದ್ದು. ಅಂತಹ ಕಂಠದಲ್ಲಿ ಭಗವಂತ ಆ ಕೌಸ್ತುಭಮಣಿಯನ್ನು ಹಾಕೊಂಡಿದ್ದಾನಂತ. ಇನ್ನೂ ಚಂದ, 3 ಗೆರೆಗಳಿಂದ ಕೂಡಿದ ಕಂಠದಲ್ಲಿ ದೇವರಿಗೆ ಚಂದ ಮಧ್ಯದಲ್ಲೊಂದು ಕೌಸ್ತುಭಮಣಿ. ಅದು ಹೇಗಿದೆ ಅಂತ ಕೇಳಿದ್ರೆ ಸೂರ್ಯನ ಪ್ರಕಾಶದಂತೆ ಇದೆಯಂತೆ. ಅಹಿಮಾಂಶು ಮಹೋಮಹಿಮಾ. ಅಹಿಮಾಂಶು ಮಹೋಮಹಿಮಾ ಅಂತಂದ್ರೆ ಸೂರ್ಯನ ಕಾಂತಿಯಂತೆ ಇರುವಂತಹದ್ದು. ಮತ್ತು ಒಳ್ಳೆ ಹಾರಗಳನ್ನು ಧಾರಣೆ ಮಾಡಿದ್ದಾನೆ ಪರಮಾತ್ಮ ಕಂಠದಲ್ಲಿ. ಕಂಠವೇ ಬೆಳ್ಳಗಿದೆ, ಅದು ಶಂಖದಂತೆ ಇದೆ, ಅದಕ್ಕೆ ಕೌಸ್ತುಭಮಣಿ. ಅದರ ಕೆಳಗಡೆಗೆ ಹಾರಗಳನ್ನು ಬೇರೆ ಧಾರಣೆ ಮಾಡಿದ್ದಾನಂತೆ. ರಮಣೀಯ ರತ್ನಗಣ ವಿದ್ದಲ ಸದ್ ವಲಯಾಂಗುಲೀಯ ಕವರ ಅಂಗದವತ್. ಆ ಭಗವಂತ ಮತ್ತೆ ಉಂಗುರಗಳನ್ನ ಆಯ್ತಾ, ಆಮೇಲೆ ಇವು ಭುಜಕೀರ್ತಿಯನ್ನ, ಭುಜಕೀರ್ತಿ ಅಂತ ಕರಿತಿರ್ತಾರ್ರಿ ಇವಕ್ಕೆಲ್ಲ. ಅವು ರಾಜರು ಹಾಕೊಂಡಿರ್ತಾರೆ ನೋಡ್ರಿ, ಅವು ಭುಜಕೀರ್ತಿ ಅಂತ ಕರಿತಿರ್ತಾರೆ. ನಮ್ಗೆ ಯಾವ ಬರೀ ಭುಜದ ಮೇಲೆ ಭಾರ ಅಷ್ಟೇ, ನಮ್ ಕೀರ್ತಿ ಇಲ್ಲೇ ಇಲ್ಲ, ನಮ್ದೆಲ್ಲ ಹೋಗ್ಬಿಟ್ಟದು, ಮುಗಿದು ಹೋಗ್ಯದ. ಭುಜಕೀರ್ತಿ ಅಂತ ಇರ್ತಿತ್ತು ರಾಜರು ಹಾಕೊಂಡಿರುವಂತಹದ್ದು. ಚಂದಾಗಿ ಅವರು ಒಂದೊಂದು ಚಿಹ್ನೆ ಹೇಳ್ತಿದ್ರು ಅದ್ರ ಮೇಲೆಲ್ಲ. ಹಾಗೆ ವಲಯಾಂಗುಲಿ ಎಲ್ಲ ಹಾಕೊಂಡಿದ್ದಾನೆ, ಕಂಕಣ ಹಾಕೊಂಡಿದ್ದಾನೆ ಅಂತ ಎಲ್ಲ ಆಭರಣಗಳನ್ನು ಹೇಳ್ತಾ ಬಂದರು. ಇನ್ನು ಮುಂದಿನ ಪದ್ಯದಲ್ಲಿ ಹೇಳುವಾಗ ದೇವರ ಮತ್ತೆ ಕೈಯಲ್ಲಿರುವಂತಹ ಆಯುಧಗಳು, ಇದು ಎಂಥ ಆಯುಧಗಳಿವೆ ದೇವರ ಕೈಯಲ್ಲಿ ಅಂತ ನಾವು ಒಂದು ವಿಚಾರ ಮಾಡಬೇಕೀಗ. ಪ್ರಸಿದ್ಧವಾದ ಆಯುಧಗಳನ್ನು ನೋಡಿದರೆ ಶಂಖ, ಚಕ್ರ ಇಷ್ಟೇ ಅಲ್ಲ ದೇವರ ಬತ್ತಿ. ಇನ್ನೇನು ಇರೋ ದೇವರ ಕೈಯಾಗರ ಹೆಚ್ಚಿಗೆ ಏನವ? ಶಂಖ, ಚಕ್ರ ಅದ, ಆಮೇಲೆ ಗದಾ ಪದ್ಮಗಳವ, ಇವೆಲ್ಲವುಗಳು ಕೂಡ ಅಲ್ಲಿವೆ ಅಂತ ನಾವು ತಿಳ್ಕೋತಿರ್ತೇವೆ. ಅದನ್ನೇ ವರ್ಣನೆ ಮಾಡ್ತಾರೆ ಪಂಡಿತಾಚಾರ್ಯರು. ರವಿ ಚಕ್ರ ರುಪ್ರಕರ ಚಕ್ರಕರಂ ವಿಧಿಬಿಂಬ ಕಂಬು ಮಧುರಾಂಬುರುಗಂ ಜ್ವಲನ ಜ್ವಲದ್ಗದ ಮುದಾರಧನು ಪೃಥುವೃತ್ತ ಹಸ್ತಮತಿ ತಾಮ್ರತಲಂ. ದೇವರ ಕೈಯಲ್ಲಿ ಚಕ್ರ ಇರುವಂತಹದ್ದಾಗಿದೆ. ಆಯುಧಗಳು ಬಹಳ ಚೆನ್ನಾಗಿದೆ ರೀ. ಚಕ್ರ, ಶಂಖ, ಆಮೇಲೆ ಪದ್ಮ, ಗದ, ಉದಾರ ಧನು ಬಿಲ್ಲು ಹಿಡ್ಕೊಂಡಿದ್ದಾನಂತೆ. ಇವೆಲ್ಲವೂ ಕೂಡ ದೇವರ ಕೈಯಲ್ಲಿ ಇದೆ ಅಂತ ತಿಳಿದುಕೊಂಡು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ಪ್ರಮೇಯವನ್ನ ತಿಳ್ಕೊಂಡು ಹೋಗುವುದು ಬಹಳ ವಾಸಿ ಅಂತ ನನ್ನ ಅನಿಸಿಕೆ ಇದೆ. ಅದಕ್ಕಾಗಿ ಒಂದೇ ಒಂದು ಮಾತನ್ನು ಹೇಳಿ ಮುಂದೆ ಹೊರಡುತ್ತೇನೆ. ದೇವರ ಕೈಯಲ್ಲಿ ಆಭರಣಗಳಿದು, ಆಯುಧಗಳಿವೆಯಲ್ಲ, ಈ ಒಂದೊಂದು ಆಯುಧಗಳಿಗೂ ಕೂಡ ಲಕ್ಷ್ಮೀದೇವಿ ಒಂದೊಂದು ರೂಪದಿಂದ ನಿಂತಿದ್ದಾಳಂತೆ. ಒಂದೊಂದು ಆಯುಧಗಳಿಗೂ ಮಹಾಲಕ್ಷ್ಮೀದೇವಿ ಒಂದೊಂದು ರೂಪದಿಂದ ನಿಂತಿದ್ದಾಳಂತೆ. ಯಾವುದಕ್ಕೆ ಯಾವುದು ರೂಪದಿಂದ ನಿಂತಿದ್ದಾಳೆ ಅಂತ ಕೇಳಿದ್ರೆ, ಈ ಚಕ್ರ ಇದೆಯಲ್ಲ, ಚಕ್ರಕ್ಕೆ ದುರ್ಗಾದೇವಿಯೇ ಅಭಿಮಾನಿನಿಯರಾಗಿ ಇದ್ದಾರಂತೆ. ಚಕ್ರಕ್ಕೆ ಯಾರಿದ್ದಾರೆ? ದುರ್ಗಾದೇವಿ ಅಲ್ರಿ. ದುರ್ಗಾದೇವಿ ಯಾವುದಕ್ಕೆ ಅಭಿಮಾನಿಯವಳು? ತಮೋಗುಣಕ್ಕೆ ಅಭಿಮಾನಿ. ವಾಸ್ತವಿಕವಾಗಿ ಮೊದಲೇನು ಪಾಯಿಂಟ್ ಔಟ್ ಮಾಡ್ಕೊಂಡಿದ್ದೀನಿ ನೆನಪಿಟ್ಕೊಳ್ರಿ, ಒಂದೊಂದೇ ಅಂಶಗಳನ್ನ ಒಳಗೆ ಹೋಗ್ಬೇಕು. ಮತ್ತಿವಾಗ ಚಕ್ರ ಏನಿದೆ ದೇವರ ಕೈಯಲ್ಲಿ, ಆ ಚಕ್ರಕ್ಕೆ ಅಭಿಮಾನಿನಿಯರಾದವರು ದುರ್ಗಾದೇವಿಯರು. ದುರ್ಗಾದೇವಿಯರು ನಿಜವಾಗಿ ನೋಡಿದ್ರೆ ಚಕ್ರ ಫಳಫಳ ಅಂತ ಹೊಳಿತಾ ಇರ್ತದೆ. ರವಿ ಚಕ್ರ ರುಪ್ರಕರ ಚಕ್ರಕರಂ ಎಷ್ಟಂತ ವರ್ಣನೆ ಮಾಡಿದ್ದಾರೆ ಪಂಡಿತಾಚಾರ್ಯ. ಸೂರ್ಯನಂತೆ ಜಾಜ್ವಲ್ಯಮಾನವಾದದ್ದು ಯಾವುದು? ಚಕ್ರ. ಸರಿ, ಮತ್ತೆ ಸೂರ್ಯನಂತೆ ಜಾಜ್ವಲ್ಯಮಾನವಾದ ಚಕ್ರದಲ್ಲಿ ತಮೋಗುಣದ ಭಾಗ ಏನಿದೆ ಅಲ್ಲಿ? ಯಾಕೆ ಅಂದ್ರೆ ದುರ್ಗಾದೇವಿ ತಮೋಗುಣಾಭಿಮಾನಿನಿ. ತಮೋಗುಣಕ್ಕೆ ಅಭಿಮಾನಿಯಾದ ದುರ್ಗಾದೇವಿಗೆ ಈ ಚಕ್ರದಲ್ಲಿ ಏನ್ ಭಾಗ ಇದೆ, ಎಲ್ಲಿದೆ? ಏನಾದರೂ ಒಂದು ತೋರ್ಬೇಕಲ್ಲ ನಮಗೆ ಅಂದ್ರೆ ಒಂದು ಕಥೆ ಹೇಳ್ತೀನಿ ನಿಮಗೆಲ್ಲ, ಸುಮ್ಮನೆ ತಮಾಷೆಯಾಗಿ. ಯಾಕೆ ಆಚಾರ್ಯರ ಗ್ರಂಥಗಳನ್ನ ಅಧ್ಯಯನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ, ಈ ಜಯದ್ರಥನನ್ನ ಕೊಲ್ತೀನಿ ಅಂತ ಅರ್ಜುನ ಪ್ರತಿಜ್ಞೆ ಮಾಡಿದ್ದಂತೆ. ಮಹಾನುಭಾವ ಪ್ರತಿಜ್ಞಾ
ಅವ ಮಾಡ್ತಾನೆ, ಪೂರ್ಣ ಇವ ಮಾಡ್ತಾನೆ. ಹಿಂಗದ್ರ ಲೆಕ್ಕ. ಹಿಂಗರಿ ಇದು ಯಾವಾಗಲೂ ಹಂಗ. ಪ್ರತಿಜ್ಞಾ ಮಾಡೋರು ಯಾರು? ಭಕ್ತರು. ಪೂರ್ಣ ಮಾಡೋರು ಯಾರು? ದೇವರು. ಅದಕ್ಕೆ ಕೃಷ್ಣ ಹೇಳಿದ, ಅರ್ಜುನ ನೀ ಪ್ರತಿಜ್ಞಾ ಮಾಡು, ನಾ ಪೂರ್ಣ ಮಾಡ್ತೇನೆ. ಅರ್ಜುನ ಅಂದ, ನನ್ನ ಕಡೆಯಿಂದ ಯಾಕೆ ಮಾಡಿಸ್ತೀವಿ ಅಂದ. ನಾ ಮಾಡಿದ್ರೆ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ, ನೀ ಮಾಡಿದ್ರೆ ಮಾಡಿಸ್ಬೇಕಾಗ್ತದೆ ನಾನು ಅಂದ. ಭಕ್ತರ ಮೇಲೆ ಅಷ್ಟು ಭಾರ ಹಾಕ್ಬಿಟ್ಟ. ಕೆಲವೊಮ್ಮೆ ಕೆಲವು ವಸ್ತುಗಳ ಮೇಲೆ ಭಾರ ಹಾಕ್ಬೇಕಂತಿರ್ತದ್ರಿ. ದ್ವಾದಶಿ ಎದ್ರ ಮೇಲೆ ಭಾರ ಹಾಕ್ಬೇಕು, ಅದ್ರ ಮೇಲೆ ಹಾಕ್ಬೇಕು. ತ್ರಯೋದಶಿ ಎದ್ರ ಮೇಲೆ, ಅದ್ರ ಮೇಲೆ ಗೊತ್ತಾಗ್ತಿಲ್ಲ. ಅಮಾವಾಸ್ಯ ಅದ್ರ ಮೇಲೆ ಭಾರ. ಹಂಗ ದೇವರು ಎದ್ರ ಮೇಲೆ ಭಾರ ಹಾಕ್ಬಿಟ್ಟ, ಭಕ್ತರ ಮೇಲೆ ಭಾರ ಹಾಕಿದ. ಏನಂದ, ನೀ ಪ್ರತಿಜ್ಞೆ ಮಾಡು, ಜಯದ್ರಥನನ್ನು ಕೊಲ್ತೀನಿ ಸೂರ್ಯಾಸ್ತ ಆಗೋದೊಳಗೆ ಅಂತ. ಕೆಲವರು ಮಹಾಭಾರತದ ಕಥೆಯನ್ನ ತಪ್ಪು 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 ಹೇಳಲಿಕ್ಕೆ ಹೋಗಿ ಅರ್ಜೆಂಟ್ ತಪ್ಪು ಹೇಳಬೇಕು ಅಂತ ಹೇಳಿ ದೇವರು ಸೂರ್ಯ ಇನ್ನೂ ಇದ್ದಾಗ ಕತ್ತಲೆ ಉಂಟಾಗಲಿಲ್ಲ ಅಂತ ಅಂದುಕೊಂಡು ತನ್ನ ಸುದರ್ಶನವನ್ನ ತೆಗೆದು ಅಡ್ಡ ಇಟ್ಟುಬಿಟ್ಟ. ಆದರೆ ಕತ್ತಲೆ ಆಗಿಬಿಡ್ತು ಅಂತ ಹೇಳಿ ಮತ್ತು ಶ್ಲೋಕ ಪ್ರಿಂಟ್ ಆಗಿದೆ. ಮತ್ತೆ ತಮಾಷೆ ಹೇಳಿಗತ್ತಿಲ್ಲ. ಉತ್ತರ ಭಾರತದ ಕೆಲವು ಮಹಾಭಾರತ ಪ್ರತಿಗಳಲ್ಲಿ ಕೃಷ್ಣ ಸುದರ್ಶನವನ್ನ ಸೂರ್ಯನಿಗೆ ಅಡ್ಡ ಇಟ್ಟಾಗ ಕತ್ತಲೆ ಆಗೋಯಿತು ಅಂತ ಹೆಂಗ ಕಂಡು ಹಿಡಿದ್ರೋ ಏನೋ ಗೊತ್ತಿಲ್ಲ. ಇದನ್ನು ಯಾಕೆ? ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ, ಕೋಟಿ ಸೂರ್ಯನ ಸಮಾನವಾದ ಕಾಂತಿ ಇದೆಯಂತೆ ಸುದರ್ಶನಕ್ಕೆ. ಅಂತಹ ಸುದರ್ಶನವನ್ನ ಸೂರ್ಯನಿಗೆ ಅಡ್ಡಿಟ್ಟಾಗ ಕತ್ಲೆ ಆತು ಅಂತ ಹೇಳೋ ಮಹಾನುಭಾವರು ಬಹಳ ಆಶ್ಚರ್ಯ ಇದೆಲ್ಲ. ಹೆಂಗ್ರಿ ಹೆಂಗ್ ವರ್ಣನ ಮಾಡ್ಬೇಕು ಇದನ್ನೆಲ್ಲರ? ಅಂದ ಮೇಲೆ ಅರ್ಜುನನಿಗೆ ಬೇಕಾದ ಕತ್ತಲೆ ಚಕ್ರದಿಂದ ಹುಟ್ಟಲಿಲ್ಲ. ಸೂರ್ಯ ಅಲ್ಲೊಬ್ಬ ಸೂರ್ಯ ಇದ್ದಾನೆ, ಇವ ಇನ್ನೊಬ್ಬ ಸೂರ್ಯ ಆದ್ರೆ ಇನ್ನೂ ಪ್ರಕಾಶ ಆಗ್ತದೆ ವಿನಃ ಕತ್ತಲೆ ಆಗೋದಿಲ್ಲ. ಮತ್ತೆ ಹಾಗಾದರೆ ಚಕ್ರವನ್ನ ಇಟ್ಟಿಲ್ಲ ದೇವರು, ಅಲ್ಲಿ ಕತ್ತಲೆಯನ್ನೇ ಸೃಷ್ಟಿ ಮಾಡಿದ ಅಂತ ಹೇಳ್ತಾರೆ ಆಚಾರ್ಯ. ಸಸರ್ಜ ತಮೋರ್ಜಿತಂ, ದೇವರು ಕತ್ತಲೆಯನ್ನ ಸೃಷ್ಟಿ ಮಾಡಿದ. ಕತ್ತಲೆಯನ್ನು ಸೃಷ್ಟಿ ಮಾಡಿದಾಗ ಆ ಒಳಗೆ ಕುಳಿತಿರುವ ಜಯದ್ರಥ ಅಂದ್ರೆ ಹಿಂದೆ ಕುಳಿತ ಜಯದ್ರಥ ಹೊರಗೆ ಬಂದಂತ. ಅದನ್ನೇ ತೋರಿಸಿಕೊಟ್ಟದ್ದು. ಏನು ಅಂದ್ರೆ ದೇವರು ಯಾವ ಕೆಲಸ ಯಾವುದಕ್ಕಾಗಿ ಮಾಡ್ತಾನಲ್ಲ, ಮುಂದೆ ಜಗತ್ತಿನಲ್ಲಿ ಅದೇ ಕಾಣಿಸ್ತದಂತೆ. ಏನು? ಒಳಗಿದ್ದವ್ರನ್ನ ಹೊರಗೆ ತರಿಸ್ಲಿಕ್ಕೆ ಕತ್ಲಿ ಸೃಷ್ಟಿ ಮಾಡ್ತಾನಂತೆ. ಅದಕ್ಕೆ ನೋಡ್ರಿ ನೀವು, ಕತ್ಲೆ ಆದ ಕೋಣಿ ಹುಳ ಹುಪ್ಟಿ ರಾಕ್ಷಸರು ದೈತ್ರೆಲ್ಲ ಹೊರಗೆ ಬರ್ಲಿಕ್ಕೆ ಶುರುವಾಗ್ತಾವ. ಅದಕ್ಕೆ ಅವಕ್ಕೆ ನಿಶಾಚರ ಅಂತ ಕರೆದಾರೆ, ಬೇರೆ ಏನು ಕರೆದಿಲ್ಲ. ಈ ಜಯದ್ರಥ ಹೊರಗೆ ಬಂದ, ಸಂಹಾರ ಮಾಡಿದ, ಇರ್ಕೊಳ್ತಾರೆ. ಈಗ ಪ್ರಶ್ನೆ ಬಂದದ್ದೇನು ಅಂದ್ರೆ ಚಕ್ರದಲ್ಲಿ ಇಲ್ಲ. ಮತ್ತೆ ಕಪ್ಪು ಬಣ್ಣ, ಕತ್ತಲು, ತಮೋಗುಣದ ಏನೋ ಭಾಗ ಇಲ್ಲದೆ ಇದ್ದಾಗ ಹಾಗೆ ಅಂತ ಕೇಳಿದ್ರೆ ಅದಕ್ಕೆ ಇಷ್ಟ ಅರ್ಥ ತಿಳ್ಕೊಳ್ಬೇಕು. ರಾಜರು ಒಂದು ಮಾತನ್ನು ಬರೀತಾರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವಾಗ. ಇದೇನು ನಮಗೆ ಚಕ್ರ ಸುದರ್ಶನ ಚಕ್ರ ಅಂತ ಕೇಳ್ತೀವಿ, ಇದು ಕೂಡ ಲೋಕದಲ್ಲಿ ಕಬ್ಬಿಣದಲ್ಲಿ ಮಾಡಿದ ಚಕ್ರ ಇರ್ತದಲ್ಲ, ಅದೇ ತರಹದಿಂದ, ಹಂಗಲ್ಲ ಮತ್ತೆ ಅದೇ ತರಹದಿಂದ ನಮ್ಗೆ ಗೊತ್ತಾಗ್ಬೇಕಲ್ಲ ಹೆಂಗದ ಚಕ್ರ ಅಂತ ಗೊತ್ತಾಗಬೇಕಲ್ಲ. ಲೋಕದಲ್ಲಿ ಹೇಗೆ ಕಬ್ಬಿಣದ ಚಕ್ರಗಳು ಇವೆಯೋ ಅದೇ ರೀತಿಯಾಗಿ ಇದೆ. ಅದರ ಒಳಭಾಗದಲ್ಲಿ ಕಪ್ಪಾಗಿದೆ ಅಂತ. ಎದರ ಭಾಗದಲ್ಲಿ? ಸುದರ್ಶನದ ಚಕ್ರದ ಒಳಭಾಗ ಏನಿದೆಯಲ್ಲ ಅಲ್ಲಿ ಕಪ್ಪಾಗಿದೆಯಂತೆ. ಆ ಕಪ್ಪು ಭಾಗವೇ ತಮೋ ಗುಣದ ಪರಿಣಾಮ. ಅದರಲ್ಲಿಯೇ ದುರ್ಗಾದೇವಿ ಇದ್ದಾಳಂತೆ ಅಭಿಮಾನಿಯಾಗಿ ಅಂತ ರಾಜರು ತಿಳಿಸಿಕೊಳ್ತಾರೆ. ಸೂರ್ಯನಲ್ಲೂ ಬ್ಲ್ಯಾಕ್ ಹೋಲ್ಸ್ ಇವೆ ಅಂತ ಹೇಳ್ತದೆ ಸೈನ್ಸ್. ಹೌದಾ? ಅಜ್ಞಾನ ಅಲ್ಲ, ವಿಜ್ಞಾನ ಏನು ಹೇಳ್ತದೆ ಅಂತಂದ್ರೆ ಗಡಿಬಿಡಿವಾಗಿ ಹಿಂಗೆ ನೋಡ್ರಿ, ನಮಗೇನ್ರಿ ಸಕಲ ವರ್ಣಗಳು ದೇವರನ್ನ ಪ್ರತಿಪಾದನೆ ಮಾಡ್ತಾವೆ. ವಿ ಅಂದ್ರು ದೇವರು, ಅ ಅಂದ್ರು ದೇವರು. ವಿಜ್ಞಾನ ನಮಗೇನು ಅವಕಾಗಿದೆ. ಆದ್ರಿಂದ ವಿಜ್ಞಾನವೂ ಹೇಳುತ್ತದೆ ಏನಂತ ತಿಳಿದುಕೊಂಡು ಸೂರ್ಯನಲ್ಲೂ ಕೂಡ ಬ್ಲ್ಯಾಕ್ ಹೋಲ್ಸ್ ಅವ, ಆಯ್ತಲ್ಲ. ಮತ್ತೆ ಚಕ್ರದಲ್ಲೂ ಕಪ್ಪು ಆ ಭಾಗ ಏನಿದೆ ಅದಕ್ಕೆ ದುರ್ಗಾದೇವಿಯರು ಅಭಿಮಾನಿಯರಾಗಿದ್ದಾರೆ. ಇನ್ನು ಇದಾದ ಮೇಲೆ ಶಂಖಕ್ಕೆ ಅಭಿಮಾನಿಯರು ಯಾರು ಅಂತ ಕೇಳಿದ್ರೆ ಶ್ರೀನಾಮಕಳಾದ ಮಹಾಲಕ್ಷ್ಮೀ ದೇವಿ. ಅಲ್ಲಿ ದುರ್ಗಾನಾಮಕಳಾದ ಮಹಾಲಕ್ಷ್ಮಿ, ಇಲ್ಲಿ ಶ್ರೀನಾಮಕಳಾಗಿರುವಂತಹ ಮಹಾಲಕ್ಷ್ಮಿ ಅಭಿಮಾನಿಯರಾಗಿದ್ದಾರೆ. ಯಾಕಂದ್ರೆ ಸತ್ವಗುಣ ಅದು ಬೆಳ್ಳಗಿರ್ತದೆ, ಶಂಖ ಬೆಳ್ಳಗಿರ್ತದಲ್ಲ, ಅದಕ್ಕೆ ಅಭಿಮಾನಿಯರಾಗಿದ್ದಾರೆ. ಕಮಲ ಕೆಂಪು ಬಣ್ಣದ್ದು ರಜೋಗುಣ, ಅದಕ್ಕೆ ಭೂನಾಮಕಳಾಗಿರುವಂತಹ ಮಹಾಲಕ್ಷ್ಮಿ ಅಭಿಮಾನಿನಿಯರಾಗಿದ್ದಾರೆ. ಮುಗಿದೋಯ್ತು. ಎಷ್ಟು ಚೆನ್ನಾಗಿದೆ ನೋಡ್ರಿ. ಅದಕ್ಕೆ ಪೂರ್ವಂ ಹರೇಶ್ಚಕ್ರಮ ಬುದ್ಧಿ ದುರ್ಗಾ ತಮಸ್ಥಿತ ಶ್ರೀರಿತಿ ಯಾಂ ವದಂತಿ ಸತ್ವಾತ್ಮಿಕಾ ಶಂಕಮಥೋ ರಜಸ್ಥ ಭೂರ್ನಾಮಿಕಾ ಪದ್ಮಮಭುದ್ಧರೇರ್ಹಿ. ಇದು ಮುಗಿದ ಮೇಲೆ ದೇವರ ಕೈಯಲ್ಲಿ ಜ್ವಲದ್ಗದ ಮುದಾರದನು, ಗದೆ ಮತ್ತು ಬಿಲ್ಲುಗಳಿದೆ ಅಂತ. ಗದ ಯಾವುದು ಅಂತ ಕೇಳಿದ್ರೆ
ಗದಾತು ವಾಯುರ್ಬಲ ಸಂವಿದಾತ್ಮ. ವಾಯುದೇವರ ಕೈಯಲ್ಲಿರುವಂತಹ ಗದೆಗೆ ಅಭಿಮಾನಿ ದೇವತೆಗಳು ಸ್ವಯಂ ವಾಯುದೇವರು. ಭಗವಂತನ ಕೈಯಲ್ಲಿದೆ ಗದೆ, ಆ ಗದೆಗೆ ಅಭಿಮಾನಿಗಳು ಯಾರು ಅಂದ್ರೆ ವಾಯುದೇವರೇ. ಆ ಗದ ಹೆಂಗದ ಅಂದ್ರೆ ಮುದ್ರೆ ಹೆಚ್ಚುಕೋಬೇಕಂತ ನೆನಪು ಮಾಡ್ಕೋಬೇಕಂತ. ದೈತ್ಯ ಶೋಣಿತ ದಿಗ್ಧಾಂಗೆ ಕೌಮೋದಕಿ ಗದೆ ಹರೇ ಅನ್ಬೇಕಂತ. ಏನ್ ಹಂಗಂದ್ರಿ ನಮಗೇನ್ ಗೊತ್ತಾಚಾರ ಮುಂಜಿ ಮಾಡಿದ ಪುರೋಹಿತ ಕೊಡಿದ ಅವ ಹಿಂಗಾಗ್ಬಿಡ್ತದೆ. ಅದಕ್ಕೆ ನಮ್ಗೆ ಹೆಂಗ್ ಗೊತ್ತಾಗಬೇಕು ಅಂತ ಕೇಳಿದ್ರೆ, ದೇವರು ತನ್ನ ಗದೆಯನ್ನ ಎತ್ತಿ ದೈತ್ಯರನ್ನ ಚಟ್ 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 ಅಂತ ಚಟ್ನಿ ಮಾಡ್ತಾ ಇದ್ರೆ ಅವರ ಮೈಯಿಂದ ರಕ್ತ ಸಿಡಿದು 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 ಗದೆಗೆಲ್ಲ ಅಂಟುಕೊಂಡಿದೆ ಅಂತ. ದೈತ್ಯ ಶೋಣಿತ ದಿಗ್ಧಾಂಗೆ, ದೈತ್ಯರ ರಕ್ತ ಮಾಂಸ ಎಲ್ಲ ದೇವರ ಗದೆಗೆ ಅಂಟ್ಕೊಂಡಾವಂತ. ಹಂಗ ಆಗ್ತಿರ್ತಾವ. ಮತ್ತ ಲಟ್ಸಿದ ಮೇಲೆ ಲಟ್ನಿಗೆ ಅಂಟಂಗಿಲ್ಲ ಏನು ಮತ್ತದ, ರುಬ್ಬಿದ ಮೇಲೆ ರುಬ್ಬೋ ಗುಂಡಿಗೆ ಹತ್ತಂಗಿಲ್ಲ ಚಟ್ನಿ ಪಟ್ನಿ. ಮತ್ತೆ ಹಂಗ ದೇವರ ಗದೆಯಿಂದ ಎತ್ತಿ ಎತ್ತಿ ಬಡದದ್ದಕ್ಕೆ ಆ ಗದೆಗೆಲ್ಲ ಏನ್ ಅಂಟ್ಕೊಂಡಿದೆ ಅಂದ್ರೆ ರಕ್ತ, ಅಲ್ಲಲ್ಲಿ ಮಾಂಸಗಳೆಲ್ಲ ಅಂಟ್ಕೊಂಡಿದೆ ಅಂತ. ದೈತ್ಯ ಶೋಣಿತ ದಿಗ್ಧಾಂಗೆ ಕೌಮೋದಕಿ ಗದೆ ಹರೆ ಭಿಂದಿ ಭಿಂದಿ ತಮೋಂತಸ್ತಂ. ಹೌದಾ ಅಲ್ಲ? ಹಚ್ಕೋಬೇಕಾದ್ರೆ ನೆನಪಿಟ್ಕೋಬೇಕು, ಇಲ್ಲೇ ಗೋಯಿಂದ. ಆಮೇಲೆ ದೇವರೇ, ಆ ದೈತ್ಯರನ್ನ ಹೇಗೆ ನೀನು ಹೊಡೆದು ಚಟ್ನಿ ಮಾಡಿದ್ದೀಯಲ್ಲ, ಹಾಗೆ ನನ್ನೊಳಗಿರೋ ಅಜ್ಞಾನವನ್ನ ಕತ್ತಲೆಯನ್ನ ಹೊಡೆದು ನಾಶ. ಗದಾ ಮುದ್ರೆ ಇದೆಯಲ್ಲ, ನಾವು ಧಾರಣೆ ಮಾಡುವಾಗ ನೋಡ್ರಿ ಇವತ್ತು ಬಂದಿದೆ. ಇವೆಲ್ಲ ಕೆಲವು ನೆನಪಿಟ್ಕೊಂಡಿರ್ಬೇಕು ನಾವು. ಪದ್ಮ ಯಾಕೆ, ಗದಾ ಯಾಕೆ, ಶಂಖ ಯಾಕೆ, ಚಕ್ರ ಯಾಕೆ, ಪ್ರತಿಯೊಂದನ್ನು ಕೂಡ ನಾವು ಅದರ ಅನುಸಂಧಾನ ಪೂರ್ವಕವಾಗಿ ಧಾರಣೆ ಮಾಡಬೇಕು. ಸರಿ, ಜ್ವಲದ್ಗದ ಮುದಾರಧನು. ಗದೆಗೆ ಯಾರು ಅಭಿಮಾನಿಗಳಾಗಿದ್ದಾರೆ ಅಂತ ಕೇಳಿದ್ರೆ ವಾಯುದೇವರಾಗಿದ್ದಾರೆ. ಇನ್ನು ಶಾರ್ಗ ಬಿಲ್ಲಿದೆಯಲ್ಲ ದೇವರಿಗೆ, ಆ ದೇವರ ಕೈಲಿರುವಂತಹ ಬಿಲ್ಲಿಗೂ ಕೂಡ ಮಹಾಲಕ್ಷ್ಮಿ ಮತ್ತು ಸರಸ್ವತೀ ದೇವಿಯರು ಅಭಿಮಾನಿಗಳಾಗಿದ್ದಾರೆ. ಮಹಾಲಕ್ಷ್ಮಿ ಅಂತೂ ಸರಿಯೇ ಸರಿ, ಸರಸ್ವತೀ ದೇವಿಯರು ಕೂಡ ಏನಾಗಿದ್ದಾರೆ? ಅಭಿಮಾನಿಗಳಾಗಿದ್ದಾರೆ. ಇನ್ನ ದೇವರ ಕೈಯಲ್ಲಿ ಗುರಾಣಿ ಇದೆಯಂತೆ. ಗುರಾಣಿ ಅಂದ್ರೆ ಅದು ಆಪೋಸ್ ಮಾಡೋದು, ಖಡ್ಗದ ಏಟು ಬೀಳಬಾರದು ಅಂತ ಎಡಗೆ ಹಿಡ್ಕೊಂಡಿರ್ತಾರಲ್ಲ ಅದು. ಅದಕ್ಕೆ ದುರ್ಗಾದೇವಿ ಮತ್ತೆ ಅಭಿಮಾನಿಯಾಗಿದ್ದಾಳೆ. ಪಂಚಾತ್ಮಕೋ ಮಾರುತ ಏವ ಬಾಣ. ವಾಯುದೇವರೇನಿದ್ದಾರಲ್ಲ 5 ರೂಪದಲ್ಲಿ ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತೇಳಿ ಅವರೇ ಬಾಣಗಳಾಗಿದ್ದಾರಂತೆ ಅಂತ. ನೋಡಿ ಎಷ್ಟು ಸೊಗಸಾಗಿದೆ. ಬಿಲ್ಲು ಮತ್ತು ಬಾಣ. ಬಿಲ್ಲು ಅಂದ್ರೆ ಸರಸ್ವತೀ ದೇವಿ ಅರ್ಥಾತ್ ಭಾರತೀ ದೇವಿಯರು, ಬಾಣ ಅಂದ್ರೆ ವಾಯುದೇವರು. ಬಿಲ್ಲು ಬಾಣಗಳು ಅಂದ್ರೆ ಗಂಡ ಹೆಂಡತಿಯರಾಯ್ತಲ್ಲಿ. ಬಿಲ್ಲು ಬಾಣ ಅಂದ್ರೆ ಬೇರೆ ಯಾರಲ್ಲ, ಗಂಡ ಹೆಂಡತಿಯರಾದ್ರು. ಬಿಲ್ಲಿಗೆ ಬಾಣವನ್ನ ಹೂಡಿ ಬಿಟ್ಟಾಗ ಮುಂದೆ ಹೋಗುತ್ತೆ. ಅದೇ ಕೆಲಸ ಆಯಿತು. ಏನು? ದ್ರೌಪದೀ ದೇವಿ ಬಿಲ್ಲು ಭೀಮನ್ನ ಹೂಡಿ ಬಿಟ್ಲಂತೆ. ಎಲ್ಲಿ? ಸೌಗಂಧಿಕಾ ಪುಷ್ಪ ತಗೊಂಡು ಬಾ ಅಂತ ಬಿಟ್ಲಂತೆ. ಸೌಗಂಧಿಕಾ ಪುಷ್ಪವನ್ನು ತಗೊಂಡು ಬಾ ಅಂತ ಏನು ಗಂಡನ್ ಕಳಿಸಿಲ್ ನೋಡ್ರಿ, ಅದು ಹೆಂಗಿತ್ತು ಅಂದ್ರೆ ಬಿಲ್ನಾಗ ಬಾಣ ಹೂಡಿ ಬಿಟ್ಟಂಗಿತ್ತು. ಅದಕ್ಕೆ ಅಲ್ಲಿ ಹೋಗಿ ಅವ್ರು ದೈತ್ಯರನ್ನು ಸಂಹಾರ ಮಾಡಿ ಕರ್ಕೊಂಡ್ ಬಂದಿದ್ರಂತ, ಹೂ ತಗೊಂಡ್ಬಂದಿದ್ರಂತ. ಹಾಗೆ ಅಂತೂ ಇಂತೂ ಇಷ್ಟು ಅರ್ಥ. ಏನ್ ಅರ್ಥ ಆಯಿತು ಅಂತ ಕೇಳಿದ್ರೆ, ರವಿಚಕ್ರ ರುಕ್ಪ್ರಕರ ಚಕ್ರಕರಂ ವಿಧಿಬಿಂಬ ಕಂಬು ಬದುರಾಂಬುರುಹಂ ಜ್ವಲನ ಜ್ವಲದ್ಗದ ಮುದಾರಧನು ಪೃಥುವೃತ್ತ ಹಸ್ತ ಮತಿತಾಮ್ರತಳಂ. ಕೆಂಪಾದ ಕೈ ಇತ್ತು ಅಂತ ಇಷ್ಟು ಹೇಳಿದ್ದಾರೆ. ಆಮೇಲೆ ಆ ಎರಡೂ ದೇವರ ಭುಜ ಹೆಗಲು ವರ್ಣನೆ ಮಾಡ್ತಾರೆ. ಹೆಂಗಿತ್ತು ಹೆಗಲು ದೇವರದ್ದು? ವರಪೀವರಾಂಸ ಮಧಿರಾಜದುರೋರ್ ಮಣಿಮಂಟಪಾಗ್ರ ವಿಲಸತ್ ಕಮಲಂ ಸಜಗದ್ವಿ ಸಪ್ತ ಕತನೋದರಕಂ ಶುಭನಾಭಿಕಂಜಗತ ಕಾಲಿನುತಂ. ಈ ಭುಜ, ಎದೆ, ಹೊಟ್ಟೆ, ನಾಭಿ ಇಷ್ಟು ವರ್ಣನೆ ಮಾಡಿಬಿಟ್ರಿ ಪಂಡಿತಾಚಾರ್ಯ. ದೇವರ ಭುಜಗಳು ವರಪೀವರಾಂಸ ಒಳ್ಳೆ ಎತ್ತರದಿತ್ತದ್ದು. ಎಷ್ಟು ಎತ್ತರದಿತ್ತು ಅಂದ್ರೆ ಹಾರ ಹಾಕಿದ್ರೆ ಚಂದ ನಿಲ್ಬೇಕ್ರಿ ಅದು. ನಮ್ಮ ಹಿಂಗ್ ಜೋತ್ ಬಿದ್ದಿರ್ತಾರ ಭುಜ ಎಲ್ಲ, ಹಿಂಗ್ ಜೋತ್ ಬಿದ್ದ ಈ ಹೆಂಗ ಜೋರ ಜಲ್ಬಿಡ್ತಾರೆ. ಮದುವೆ ಒಳಗ ಈ ಕನ್ಯಾ ಹೊರಕ್ ಹಿಂಗ್ ಮಲೆ ಹಾಕಿದ್ರೆ ಸ್ವಯಂ ಏನ್ ಬಿಟ್ಟಿರ್ತದ. ಇದು ಹಾಕಿದ ಅದಕ್ಕೆ ಏನ್ ಮಾಡ್ಬಿಟ್ಟಾರ ಈಗ, ಅವ ಹಿಂಗ್ ನಿಲ್ಲುವಂಥವ ಹಾರ ತಂದ್ಬಿಟ್ಟಾರ. ಬೇರೆ ಬೇರೆ ಸುಮ್ಮನೆ ಅಂತ ತಿಳ್ಕೊಂಡೆ. ಆ ಮದುವೆ ಹೋದ ನೋಡ್ ಗೊತ್ತಿದ್ದಿಲ್ರಿ ನನಗೋದು. ನೋಡ್ತೀನಿ ಹಿಂಗ್ ಹಾಕಿದ ಬರೋಬ್ಬರ ಹಿಂಗ್ ಕುದಿಯಾಗ ಟಂಗ ನಿಂತಿರ್ಬೇಕದು, ಬೀಳ್ಬಾರ್ದ ಕಡೆ ಕಡೆ ಅಂತ ತಿಳ್ಕೊಂಡ್ರೆ ಅಂತ ಹಾರಗಳು ಬಂದ್ಬಿಟ್ಟಾವ. ಭುಜ ಹೇಗಿರಬೇಕು ಅಂದ್ರೆ ನಿಂತ್ಕೊಂಡಿದ್ರೆ ಈ ಭುಜಗಳ ಮೇಲೆ ಹಾರ ಎಲ್ಲ ಸಾಲಾಗಿ ನಿಂತ್ಕೊಂಡಿರ್ಬೇಕು. ವರಪೀವರಾಂಸ ಮಧಿರಾಜ ದುರೋರ್ ಮಣಿಮಂಟಪಾಗ್ರ ವಿಲಸತ್ ಕಮಲಂ. ದೇವರ ಹೃದಯದಲ್ಲಿ ಲಕ್ಷ್ಮೀ ವಾಸ ಅಂತೆ.
ಅದಕ್ಕೆ ಭಗವಂತನಿಗೆ ಶ್ರೀವತ್ಸ ವಕ್ಷಾಹ ಅಂತ ಕರೀತಾರೆ. ಇರ್ಲಿ, ಅದು ಹೇಗಿದೆ ಅಂತ ಕೇಳಿದ್ರೆ ಮಣಿಮಂಟಪಾಗ್ರ್ಯ, ಲಕ್ಷ್ಮೀದೇವಿ ವಾಸ ಮಾಡಲಿಕ್ಕೆ ಮಣಿಗಳಿಂದ ಕೂಡಿದ ಮಂಟಪ ಮಾಡಿದ್ದಾನೇನೋ ಅನ್ನೋ ಹಾಗಿದೆ ಅಂತ ದೇವರದ್ದು. ಇದು ಕಲ್ಪನಾ ಬರೋದಿಲ್ಲ ನಮಗೆ. ಯಾಕೆ ಬರೋದು? ನಮಗೆ ಅಷ್ಟು ಮಣಿ ಹಾಕೊಂಡ ಗೊತ್ತಿಲ್ಲ ನೋಡ್ರಿ. ಈಗ ಹೀಗೆ ಚಿಂತನೆ ಮಾಡ್ರಿ, ದೇವರ ಎದೆ ವಕ್ಷಸ್ಥಳ ಇದೆಯಲ್ಲ, ಅದು ಕುತ್ತಿಗೆಯಲ್ಲಿ ಇಳಿಬಿಟ್ಟ ಎಲ್ಲ ಮಣಿಗಳಿವೆ ಅಲ್ಲ, ಹಾರಗಳೆಲ್ಲ ಇದೆಯಲ್ಲ, ಅದರ ಮಧ್ಯದಲ್ಲಿ ವಕ್ಷಸ್ಥಳ ಇದೆ. ಅಲ್ಲಿ ಮಹಾಲಕ್ಷ್ಮಿ ಕುಳಿತಿದ್ದಾಳೆ ಅಂದ್ರೆ ದೇವರು ಅವಳಿಗಾಗಿ ಮಣಿಗಳಿಂದ ಮಂಟಪ ಮಾಡಿಸಿದ್ದಾನೇನೋ ಅನ್ನೋ ಹಾಗಿದೆ ಅಂತ. ಈ ಕಲ್ಪನಾ ಯಾರಿಗೂ ಬಂದಿದ್ದಿಲ್ರಿ, ನಾರಾಯಣ ಪಂಡಿತಾಚಾರ್ಯ ಬಿಟ್ರ. ಮಣಿಮಂಟಪಾಗ್ರ್ಯ ವಿಲಸತ್ ಕಮಲಂ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಹೊಟ್ಟೆಗೆ ಬಂದ್ರು. ಹೆಂಗದ ದೇವರ ಹೊಟ್ಟೆ? ಸಚಗದ್ವಿಸಪ್ತಕತನೋದರಕಂ. ಅದೇನೋ ಎಂತೋ ಪಾಪ. ಆಚಾರ್ಯ ದ್ವಾದಶ ಸ್ತೋತ್ರದಲ್ಲಿ ಹೇಳುವಾಗ ಸ್ಮರಣೀಯ ಮುರೋ ವಿಷ್ಣೋ ಇಂದಿರಾವಾಸಮುತ್ತಮಂ ಅಂದಾರು. ಸ್ಮರಣೀಯಂ ಮುರಹ, ದೇವರ ಎದೆಯನ್ನ ವಕ್ಷಸ್ಥಳವನ್ನು ನೀವು ಚಿಂತನೆ ಮಾಡುವುದಿದ್ರೆ ಲಕ್ಷ್ಮೀ ಮನೆ ಅಂತ ಚಿಂತನೆ ಮಾಡ್ರಿ ಅಂತ ಹೇಳ್ಬಿಟ್ಟಾರ ಮೊದ್ಲೇ. ಆಮೇಲೆ ಮುಂದೆ ಹೇಳಿದ್ರು, ಇನ್ನ ಮುಂದಿಂದು ಸಚಗದ್ವಿಸಪ್ತಕತನೋದರಕಂ, ತೆಳ್ಳರ ಹೊಟ್ಟೆ ಅಂತ ದೇವರದು. ತೆಳ್ಳರ ಹೊಟ್ಟಿ ಏನದ ದೇವರ ತಿಳುವಾದ ಹೊಟ್ಟೆಯಲ್ಲಿ ಅಂತ ಕೇಳಿದ್ರೆ ಬರೇ 14 ಲೋಕ ಅಷ್ಟ ಅವಂತ, ಬೇರೆ ಏನಿಲ್ಲ ಇಲ್ಲಂತ. ಆ ತೆಳ್ಳರ ಹೊಟ್ಟೆಯಲ್ಲಿಯೇ 14 ಲೋಕ ಅಷ್ಟ ಅವ. ಕೆಲವು ಮಕ್ಕಳು ಜಾಸ್ತಿ ಮಾಡ್ತಿರ್ತಾರೆ, ಏನ್ ತಿಂದಿ ನೋಡು ಹೊಟ್ಟೆರ ಹಿಂಗದ, ಏನ್ ತಿಂದಿ ಅಂದ್ರೆ ಅದನ್ನ ತಿಂದೀನಿ, ಇದನ್ನ ತಿಂದೀನಿ, ಇಷ್ಟು ತಿಂದು ಇಷ್ಟೇ ಹೊಟ್ಟೆ ಇದೆಯಲ್ಲ ಅಂತ ಹೇಳುವಂತೆ ದೇವರ ಹೊಟ್ಟೆಯಲ್ಲಿ 14 ಲೋಕಗಳವ. 14 ಲೋಕ ಇದ್ದದ್ದಕ್ಕೆ ಬಹಳ ಉಬ್ಬಿಕೊಂಡು ಕೂತದ ಅಂತ ತಿಳಿಬೇಡ್ರಿ, ತೆಳ್ಳಗೆನೆ ಅದ. ನಾಭಿ ಶುಭನಾಭಿ ಕಂಜಗತ ಕಾಲಿನುತಂ, ಆ ನಾಭಿಯಲ್ಲಿದ್ದ ಕಮಲದಲ್ಲಿ ಬ್ರಹ್ಮದೇವರು ಅಲಿಯಂತೆ ಬಂದಿದ್ದಾರೆ, ದುಂಬಿಯಂತೆ ಬಂದಿದ್ದಾರೆ ಅಂತ ಹೀಗೆ ವರ್ಣನ ಮಾಡುತ್ತಾರೆ. ಅತಿಕಾಂಚ ಕಾಂಚಿ ಪದ ಕಾಂಚಿ ಬಿಲತ್ತಪನೀಯ ಭಂಗ ರುಚಿ ಪಿಂಗಪಟಂ ವರಹಸ್ತಿ ಹಸ್ತ ಸದೃಶೋರು ಯುಗಂ ಕ್ರಮವೃತ್ತ ಚಾರುತರ ಜಂಗಮುತ. ದೇವರ ಪೀತಾಂಬರವನ್ನು ವರ್ಣನ ಮಾಡ್ತಾರೆ. ಆ ಮೇಲೆ ಪೀತಾಂಬರದ ಮೇಲೆ ಅತಿಕಾಂತ ಕಾಂಚಿ ಪದ ಕಾಂಚಿ ಬಿಲತ್, ಬಂಗಾರದ ಉಡ್ದಾರಂತ. ಬಂಗಾರದ್ದು ಉಡ್ದಾರ ದೇವರು ಪೀತಾಂಬರದ, ಅದೂ ಬಂಗಾರ ಬಣ್ಣ, ಇದೂ ಬಂಗಾರ ಬಣ್ಣ. ಏನ್ ಚಂದಿರಬೇಡ. ಕೆಲವು ಏನಾಗ್ತಿರ್ತದ್ರಿ, ನಮ್ಮ ಪಂಜಾ ಧೋತ್ರ ಎಲ್ಲ ಬಿಚ್ಚ ಹೋಗ್ತಾ ಅಂತಕೊಂಡು ಕೆಲವು ಬೆಲ್ಟ್ ಹಾಕೊಳ್ತಿರಂಗ್ಲೇ ಹಿಂಗ್ ಮೇಲೆ ಸುಮ್ ಬೀಳ್ಬಾರ್ದು ಅಂತ ತಿಳ್ಕೊಂಡು ಹೇಳಿ ನಾನು ನೋಡಿದ್ರಿ. ನನಗೂ ಗೊತ್ತಿರ್ಲಿಲ್ಲ ಮೊದ್ಲು. ಒಂದೆಲ್ಲೋ ಬೇರೆ ಊರಿಗೆ ಹೋದಾಗ ಹಿಂಗ ಧೋತ್ರದ ಮೇಲೆ ಬೆಲ್ಟ್ ಹಾಕೊಂಡಿದ್ರು. ನಾ ಅಂದೆ ಪ್ಯಾಂಟಿಗೆ ಬೆಲ್ಟ್ ಹಾಕೋತ್ರ ಗೊತ್ತದ, ಈ ಧೋತ್ರಕ್ಕೆ ಯಾಕೆ ಬೆಲ್ಟು ಅಂತ ನನಗೆ ಗೊತ್ತಾಗಿಲ್ಲ. ಅವ್ರಿಗೆ ಕೇಳಿದೆ, ತಪ್ಪಿಕೋಬೇಡ್ರಿ ಹಿಂಗಂತೀನಿ, ಈ ಬೆಲ್ಟ್ ಯಾಕೆ ಧೋತ್ರದ ಮೇಲೆ? ಆಚಾರ್ಯ ನಿಮಗೇನು ಗೊತ್ತು, ನಮ್ಮ ಮೊದಲೇ ಹೊಟ್ಟೆ ದೊಡ್ಡದು, ಅದಕ್ಕೆ ಬೇಡ ಅಂತ ತಿಳ್ಕೊಂಡು ಹೇಳಿ ಅಂದ್ರು. ಅದೇ ಒಳ್ಳೆ ಕೆಲಸ ಮಾಡಿದ್ರಿ ಅಂತೇಳಿ. ಉಡ್ದಾರಗಳ ಜಾಗದಲ್ಲಿ ಬೆಲ್ಟ್ ಬಂದು ಕೂತದ. ಅದಕ್ಕೆ ದೇವರು ಉಡ್ದಾರ ಹಾಕೊಂಡಿದ್ದಾನೆ. ಆ ಉಡುದಾರ ಏನಿದೆ, ಉಡುವ ದಾರ, ಅದರ ಮಧ್ಯದಲ್ಲಿ ದೇವರ ಪೀತಾಂಬರವನ್ನು ಶೋಭಿಸ್ತಾ ಇದೆ. ಅತಿಕಾಂತ ಕಾಂಚಿ ಪದ ಕಾಂಚಿ ಮಿಲತ್ ತಪನೀಯ ಭಂಗ ರುಚಿ ಪಿಂಗಪಟಂ. ಆ ದೇವರ ತೊಡೆಗಳು ಹೇಗಿವೆ ಅಂತ ಕೇಳಿದ್ರೆ ವರಹಸ್ತಿ ಹಸ್ತಧರ್ಷೋರು ಯುಗಂ, ಆನೆಯ ಸೊಂಡಿಲಿನಂತೆ ಮೇಲಿಂದ ಕೆಳಗವರೆಗೆ ಅಷ್ಟು ಸುಂದರವಾಗಿ ಕಾಣ್ತಾ ಇದೆ. ಕ್ರಮವಾಗಿ ವೃತ್ತ ಜಾರು ತರ ಜಂಗಮುತ್ತ, ದುಂಡಗಾಗ್ತಾ ತೆಳಗೆ ಬರ್ತಾ ಇದೆಯಂತೆ ತೊಡೆಗಳು, ಅಷ್ಟು ಸೊಗಸಾಗಿದೆ. ಕಾಲಿಗೆ ಗೆಜ್ಜೆ ಹಾಕೊಂಡಿದ್ದಾನಂತೆ. ಮುಂದಿನ ಪದ್ಯ ವರನೂಪುರಂ ಪರಮರು ಪ್ರಪದಂ ನವವಿದ್ರುಮದ್ಯುತಿ ನಖಾವಲಿಮತ್ ಅರಿವಾರಿಜಧ್ವಜ ಕಲಂಕಲ ಸತ್ ಪದಪಾಂಸು ಪಾವಿತ ಜಗತ್ರಿತಯಂ. ಮುಗೀತು. ಪಾದಕ್ಕೆ ಬಂದು ಪಾದ ಸುಳಿ ವರ್ಣನ ಮಾಡಿ ಮುಗಿಸ್ಬಿಟ್ರು. ವರನೂಪುರಂ, ದೇವರ ಕಾಲಲ್ಲಿ ಗೆಜ್ಜೆ. ಮುಂದೆ ಪರಮರು ಪ್ರಪದಂ, ಪ್ರಪದ ಅಂದ್ರೆ ಮುಂಗಾಲು. ಸಂಸ್ಕೃತದೊಳಗೆ ಮುಂಗಾಲಿಗೆ ಪ್ರಪದ ಅಂತ ಕರೀತಾರೆ. ಆ ಮುಂಗಾಲು, ಅದರ ಮೇಲೆ ನವವಿದ್ರುಮದ್ಯುತಿನ ಕಾಂಗುಲಿ, ಮತ್ತು ದೇವರ ಉಗುರುಗಳೆಲ್ಲ ಹವಳದಂತೆ ಕೆಂಪಾಗಿದೆ. ಪಾದದ ಕೆಳಗಡೆಗೆ ಶಂಖಚಕ್ರ ಧ್ವಜಾದಿಗಳೆಲ್ಲವೂ ಕೂಡ ಚಿಹ್ನೆಗಳು ಕೂಡಿವೆ ಅಂತ ಇಷ್ಟು ವರ್ಣನ ಮಾಡಿದ್ರು. ಕೊನೆ ಮಾತು ಪದಪಾಂಸು ಪಾವಿತ ಜಗತ್ರಿತಯಂ, ಆ ದೇವರ ಪಾದಧೂಳಿಯಿಂದ ಪವಿತ್ರವಾದ 3 ಲೋಕ ಅಂತ ಹೇಳ್ಬಿಟ್ರು. ಮುಗೀತು. ಒಂದೇ ಒಂದು ಪ್ರಶ್ನೆ ಮಾಡಿಕೊಂಡು ಉತ್ತರ ಕೊಡ್ಲಿಕ್ಕಾದ್ರೆ ಉತ್ತರವನ್ನು ಹೀಗೆ ಹೇಳಿಕೊಂಡು ಹೋಗ್ತೀನಿ. ನಮ್ಮಲ್ಲೆಲ್ಲ ಹೇಳ್ತಿರ್ತಾರೆ, ಯಾರಾದರೂ ಮನೆಗೆ ಬಂದ್ರೆ ಅವ್ರು ಮನೆಗೆ ಬರಬೇಕು ಅಂತ. ಮನೆಗೆ ಬರಬೇಕು ಅಂತ ಹೇಳೋಕ್ಕಿಂತ ಮೊದಲು ಒಂದು ಶಬ್ದಾರ್ಥ, ನಿಮ್ಮ ಪಾದ ಧೂಳಿ ನಮ್ಮ ಮನೆಗೆ ಬರಲಿ ಅಂತಿರ್ತಾರೆ.
ನಿಮ್ಮ ಪಾದ ಧೂಳು ನಮ್ಮನೆಯಾಗ ಇಟ್ಟು ಹಾಕ್ಲಿ ಅಂತ ನಮ್ಮ ಗುರುಗಳು ಒಂದ್ಸಲ ಹೇಳಿದ್ರು. ನಾ ಚಾಷ್ಟಿಗೆ ಹೇಳಿದ್ದೆ, ಆಚಾರ ನಿಮ್ಮ ಪಾದ ಧೂಳು ನಮ್ಮನೆಗೆ ಒಂದು ಸ್ವಲ್ಪ ಬರಲಿ ಅಂತ ಹಿಂಗೆ ಅಂದಿದ್ದೆ. ನಮ್ಮ ಗುರುಗಳು ಹೇಳಿದ್ರು, ಯಾಕೆ ಚಿಂತೆ ಮಾಡ್ತಿ, ಒಂದು ಲಾರಿ ಕಳಿಸ್ತೀನಿ ಹೋಗಂದ್ಬಿಟ್ಟು. ನನಗೆ ನಾ ಹೇಳಿದೆ, ಅಷ್ಟು ಬೇಡ, ನೀವು ಬಂದಾಗ ಎಷ್ಟು ಬರುತ್ತೆ ಅಷ್ಟ ಸಾಕು ಅಂತ ಹೇಳಿದೆ ನಾನು. ಯಾಕಂದ್ರೆ ಒಂದು ಲಾರಿ ಎಷ್ಟು ಪಾದ ಧೂಳಿ ಕಳಿಸಿ ಇಟ್ಕೋಬೇಕಿಲ್ಲ ನಾವು ಮನೆಯೊಳಗೆ, ಅವ್ರನ್ನ ಕಳಿಸ್ತಾರೆ. ಅದಕ್ಕೆ ನಮ್ಮಲ್ಲಿ ಪಾದ ಧೂಳಿ ಅಂದರೆ ನಡೆದಾಡುವಾಗ ಅಂಟಿರ್ತದೆ ಪಾದ ಧೂಳಿ, ಅದಕ್ಕೊಂದು ಪಾದಕ್ಕೊಂದು ಧೂಳು ಇರ್ತದೆ, ಕರೆಕ್ಟು. ದೇವರ ಪಾದ ಧೂಳಿ ಅಂದ್ರೆ ಏನಿರಬೇಕು? ಅವನ ದೇವರ ಪಾದಕ್ಕೊಂದು ಧೂಳು ಇರ್ತದೇನ? ಎಲ್ಲದ ಆ ಪಾದ ಧೂಳಿಯಿಂದ ಪವಿತ್ರವಾದ ಜಗತ್ತು. ಮತ್ತೆ ಪದಪಾಂಸು ಪಾವಿತ ಜಗತ್ರಿತಯಂ ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾನಿದೇ ಪದಂ ಸಮೋಳ್ಳಮಸ್ಯ ಪಾಂಸುರೇ. ಪಾಂಸುರ ಅಂದ್ರೆ ಧೂಳಿಗಳು. ಆ ಭಗವಂತನ ಪಾದದಲ್ಲಿ ಧೂಳಿ ಕಣಗಳಿವೆಯಂತೆ. ಆಚಾರ್ಯರು ತಮ್ಮ ಗ್ರಂಥಗಳಲ್ಲಿ ವ್ಯಾಖ್ಯಾನ ಮಾಡ್ತಾರೆ, ವಿಷ್ಣುವಿನ ಪಾದ ಧೂಳಿಯ ಸ್ವರೂಪ ಏನು, ಹೇಗಿರ್ತದೆ ಅದು. ಬಹಳ ದೀರ್ಘ ಚರ್ಚೆ ಇದೆ, ಒಂದೆರಡು ಪಾಯಿಂಟ್ ಹೇಳ್ಬಿಡ್ತೀನಿ ಅಷ್ಟೇ. ತ್ರೇಧಾ ವಿಚಕ್ರಮೇ, ದೇವರ ಪಾದ ಧೂಳಿ ಯಾವುದು ಅಂತ ನೀವು ಆಲೋಚನೆ ಮಾಡಿದರೆ ಒಂದು ಗೊತ್ತಾಗ್ತದಂತೆ. ದೇವರು, ಸುಮ್ಮನೆ ತಮಾಷೆಯಾಗಿ ಹೇಳ್ತೀನಿ, ತ್ರಿವಿಕ್ರಮನಾದನಲ್ಲ, ತ್ರಿವಿಕ್ರಮನಾದಾಗ ಪಾದ ಧೂಳಿಗಳು ಯಾವುದು ಅಂತ ಗೊತ್ತಾಗ್ತದೆ. ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾ ನಿಧದೇ ಪದಂ. ಈ ಭೂಮಿಯನ್ನ ಭಗವಂತ ಅಳದ. ಹೇಗಳದ? 3 ಪಾದಗಳಿಂದ ಅಳದ. ಕೇಳಿದ್ದೇವೆ ಇದನ್ನು ಬೇಕಾದ ಸರ್ತಿ. ಆದರೆ ಏನ್ ಕೇಳಲಿಲ್ಲ ಅಂದ್ರೆ, ಅಳದಾಗ ದೇವರ ಪಾದ ಧೂಳಿ ಒಂದನ್ನು ಮರ್ತಿದ್ವಿ ಅಷ್ಟೆ. ಅಳಿಬೇಕಾದಾಗ ದೇವರ ಪಾದಕ್ಕೆ ಅಂಟಿದ ಧೂಳಿ ಬೇಕಲ್ಲ. ತ್ರಿಧಾ 3 ರೀತಿಯಿಂದ ಅಳದಾಗ 3 ಧೂಳಿಗಳು ಅಂಟುಕೊಂಡವಂತೆ. ಯಾವುದು ಅಂತ ಕೇಳಿದರೆ, ಒಂದು ಭೂಹು, ಒಂದು ಭುವಃ, ಒಂದು ಸ್ವಹ. ಈ 3 ಲೋಕಗಳೇ ದೇವರ ಪಾದಕ್ಕಂಟಿದ ಧೂಳಿ, ಬೇರೆ ಏನಿಲ್ಲ. ಈ 3 ಲೋಕಗಳೇ ಭಗವಂತನ ಪಾದಕ್ಕೆ ಅಂಟಿದ 3 ಧೂಳಿಗಳು. ಇದಂ ವಿಷ್ಣುರ್ವಿಚಕ್ರಮೆ ತ್ರೇಧಾ ನಿಧದೇ ಪದಂ ಸಮೋ ಉಳ್ಳಮಸ್ಯ ಪಾಂಸುರೇ. ದೇವರು ತ್ರಿವಿಕ್ರಮನಾದ. ಒಂದು ಬಾರಿ ಪಾದ ಇಟ್ಟ, ಭೂಮಿ ಪಾದಕ್ಕೆ ಸಿಕ್ಕಾಕೊಂತು, ಅದು ಪಾದ ಧೂಳಿ ಆಯಿತು. ಮೇಲೆ ಎತ್ತಿದ, ಅದೆಲ್ಲವೂ ಸೇರಿಕೊಂಡವು. ಹೀಗೆ ಭೂಹು ಭುವಃ ಸ್ವಹ ಎಂಬ ಲೋಕಗಳೇನಿವೆಯಲ್ಲ, ಇವುಗಳೇ ಭಗವಂತನ ಪಾದ ಧೂಳಿಗಳೇನೋ. ಒಂದಾಯಿತು. ಎರಡನೇದ್ದು, ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾ ನಿಧದೇ ಪದಂ. ದೇವರ ಪಾದ ಧೂಳಿಗಳು ಎಷ್ಟವ? 3 ಭಾಗ ಆಗ್ಯಾವಂತ. ದೇವರ ಪಾದ ಧೂಳಿಗಳು 3 ಭಾಗ. ಮಂತ್ರ ಹೇಳ್ಬೇಕಾದ್ರೆ ತ್ರೇಧಾ 3 ಭಾಗ. ಯಾವುದು 3 ಭಾಗ ಅಂತ ಕೇಳಿದ್ರೆ, ನಮ್ಮ ಒಳಗೆ ಪ್ರವೇಶ ಮಾಡಿದ್ದಾನಲ್ಲ ದೇವರು, ಅವನಿಗೆ 3 ಭಾಗದ ಪಾದ ಧೂಳಿಗಳಂತೆ. ಸ್ವಪ್ನ, ಜಾಗೃತ, ಸುಷುಪ್ತಿ. ಸ್ವಪ್ನಾವಸ್ಥೆ, ಜಾಗೃತಾವಸ್ಥೆ, ಸುಷುಪ್ತ್ಯವಸ್ಥೆಗಳು ಅಂತೇನಿವೆ ಅಲ್ಲ, ಈ 3 ಅವಸ್ಥೆಗಳೆಂಬ ಪಾದ ಧೂಳಿಗಳು ಉಳ್ಳವನಾಗಿದ್ದಾನೆ ದೇವರು. ಯಾಕೆ? ಇದಂ ವಿಷ್ಣು ವಿಚಕ್ರಮೆ, ದೇವರು ಈ ದೇಹದಲ್ಲಿ ಪ್ರವೇಶ ಮಾಡಿದ್ದಾನೆ, 3 ರೀತಿಯಿಂದ ಇದ್ದಾನೆ. ಹಾಗಾದರೆ ಸ್ವಪ್ನಾವಸ್ಥೆಯನ್ನು ತಂದುಕೊಡುವಂತಹ ತೈಜಸ, ನಿದ್ದೆಯನ್ನು ತಂದುಕೊಡುವ ಪ್ರಾಜ್ಞ, ಎಚ್ಚರವನ್ನು ತಂದುಕೊಡುವ ವಿಶ್ವನೂ ಕೂಡ ಭಗವಂತನ ಪಾದ. ಅಲ್ರಿ, ದೇವ್ರ ಪಾದ ಧೂಳಿ ಅಂದ್ರೆ ಅವನೇನು ತಪ್ಪದ? ದೇವರ ಪಾದ ಧೂಳಿಗೂ ದೇವರಿಗೂ ಅಭೇದವೇ ಇದೆ. ದೇವರ ಪಾದ ಧೂಳಿಗೂ ದೇವರಿಗೂ ಅಭೇದವೇ ಇದ್ದಾಗ ದೇವರೇ ದೇವರ ಪಾದ ಧೂಳಿ ಆದ್ರೆ ಏನ್ ಬಾಧಕ ಇಲ್ಲ. ಹಾಗಾಗಿ ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾ ನಿಧದೇ ಪದಂ ಸಮೋಳ್ಳಮಸ್ಯ ಪಾಂಸುರೇ. ಅಥವಾ ದೇವರ ಪಾದ ಧೂಳಿ ಅಂದ್ರೆ ಯಾವುದು? ವಿಚಾರ ಮಾಡಿ ನೋಡ್ರಿ. ಹಿಂದೆ ಬಂದದ, ಮತ್ತೀಗ ನಾನು ಅದನ್ನು ಹೇಳಿದ್ರೆ ಅಯ್ಯೋ ಅಂತ ಅನಿಸ್ಬಾರ್ದು. ಏನು ಆ ಪಾದ ಧೂಳಿ? ನಮ್ಮಲ್ಲಿ ಪಾದ ಧೂಳಿ ಎಷ್ಟಿರ್ತದ್ರಿ? ತೊಳ್ಕೊಂಡ್ರೆ ಹೋಗ್ಬಿಡ್ತದೆ, ಮುಗಿದೋಗ್ತದೆ ಅಷ್ಟ. ನಮ್ಮಲ್ಲಿ ಪಾದ ಧೂಳಿ ಅಂದ್ರೆ ಎಷ್ಟಿರ್ತದೆ? ಕಾಲು ತೊಳ್ಕೊಂಡ್ರಿಲ್ಲೋ ಎಲ್ಲ ಧೂಳು ಸ್ವಚ್ಛ. ದೇವರ ಪಾದ ಧೂಳಿಗಳು ಇನ್ನೂ ತನಕ ಮುಗಿದಿಲ್ಲಂತ. ಯಾಕ? ಅಮ್ಮನವ್ರು ಎಣಿಸ್ಕೋತ್ ಕೂತಾರಂತ. 1 ಧೂಳಿ 2 ಧೂಳಿ ಅಂತ ಎಣಿಸ್ತಾ ಇದ್ದಾರಂತೆ. 1 ಧೂಳಿ 2 ಧೂಳಿ ಅಂತ ಹಿಂಗೆ ಎಣಿಸ್ಬೇಕಾದ್ರೆ ಮಹಾಲಕ್ಷ್ಮೀ ದೇವಿ ಎಣಿಸುವಷ್ಟು ಉತ್ತಮವಾದ ಧೂಳಿಗಳು ಇದ್ರೆ ಏನಿರಬೇಕು ಅಂತ ಕೇಳಿದ್ರೆ ಗುಣಗಳು, ಬೇರೆ ಏನಿಲ್ಲ, ಗುಣಗಳೇ. ಹಾಗಾದ್ರೆ ದೇವರ ಪಾದದಲ್ಲಿ ಇದ್ದ ಪಾದ ಧೂಳಿ ಅಂದ್ರೆ ದೇವರ ಗುಣಗಳು. ಆ ಗುಣಗಳಿಂದ ಪಾವಿತ ಜಗತ್ರಿತಯಂ, ನಮ್ಮನ್ನೆಲ್ಲ ಪವಿತ್ರಗೊಳಿಸಿದ್ದಾನೆ. ಹೌದು, ದೇವರ ಗುಣಗಳ ಉಪಾಸನೆಯನ್ನು ಮಾಡಿದ್ರೆ ನಾವೆಲ್ಲ ಪವಿತ್ರರಾಗ್ತೀವಿ. ಪದಪಾಂಸು ಪಾವಿತ ಜಗತ್ರಿತಯಂ.
ಒಂದೇ ಒಂದು ಮಾತು ಕೊನೆಯನ್ನು ಮುಗಿಸ್ಬಿಡ್ತೀನಿ. ಎಷ್ಟು ಹೇಳಿದ್ರು ಮುಗಿಯೋದಿಲ್ಲ ಅದು ದೇವರ ಪಾದದ ಕತೆ. ದೇವರು ಭಕ್ತನ್ ಕರ್ಕೊಂಡು ಹೊಂಟಿದ್ದಂತೊಮ್ಮೆ. ಯಾವಾಗಂತ ಕೇಳಬೇಡ್ರಿ, ನಾ ಯಾಕೆ ಹೇಳಿ, ಆಮೇಲೆ ನಾ ಹೇಳ್ಬಿಡೋಣ, ನಮಗೊಂದು ಸ್ವಲ್ಪ ಹೇಳಿ ಕಳಿಸ್ರಿ, ಮತ್ತೆ ನೀವಂತ ನಾ ಯಾಕೆ ಸೋಸಲ್ ಮೇಲೆ ಹಾಕೊಳ್ಳಿ. ಅವ್ರದ್ದು ಇರ್ತದಪ್ಪ. ದೇವರು ಭಕ್ತ ಹೊರಟಿದ್ದಂತ. ಹೊರಟಾಗ ದೇವರು ಭಕ್ತನನ್ನ ನೀ ಮುನ್ನಡಿ ಅಂತ ಹೇಳಿದ್ನಂತ. ನೀನು ನಾ ಹಿನ್ನುಡಿ ಅನ್ನಂತ. ನೀ ಮುನ್ನುಡಿ ನಾ ಹಿನ್ನುಡಿ. ಪುಸ್ತಕದಾಗ ಬರೆದಿರ್ತಾರ ನೋಡ್ರಿ, ಮುನ್ನುಡಿ ಅಂತ ಬರೀತಾರಲ್ಲ. ಮೊದಲೆಲ್ಲ ಮುನ್ನುಡಿ ಅಷ್ಟೇ ಇರ್ತಿತ್ರಿ, ಇತ್ತೀಚೆಗೆ ಹಿನ್ನುಡಿ ಶುರುವಾಗ್ಯದ. ಆಮೇಲೆ ಹಿನ್ನುಡಿ ಬಿಟ್ಟು ಬೆನ್ನುಡಿ ಶುರುವಾಗದ್ರಿ ಇನ್ನೊಂದು. ಅಂದ್ರೆ ಬೆನ್ನಿನ ಮೇಲೆ ಎಷ್ಟು ಬರೆದಿರ್ತಾರೆ, ಮುನ್ನುಡಿ, ಹಿನ್ನುಡಿ, ಬೆನ್ನುಡಿ, ಕೊನೆಗೆ ಕನ್ನಡಿ, ಮುಗಿತಷ್ಟೇ. ಇನ್ನು ಮುಖ ನೋಡ್ಕೊ ಕನ್ನಡಿಯಾಗ ಅಂತ ಅರ್ಥ. ಹಾಗಾಗಿ ಆ ನೀ ಮುನ್ನಡಿ ನಾ ಹಿನ್ನಡಿ ಎನ್ನಂತ ಮಧ್ವಾಚಾರ್ಯ ಕೇಳಿದ್ರಂತ ಕೃಷ್ಣಗೆ ಒಂದ್ಸಲ. ಅಲ್ಲೋ ಕೃಷ್ಣ, ನೀ ಯಾಕೆ ಅವನ್ ಮುಂದೆ ಹಾಕೊಂಡು ನೀ ಹಿಂದ್ ಹೊಂಟಿ? ನೀ ಮುಂದೆ ಹೋಗ, ಅವನು ಹಿಂದ್ ಕಳಿಸೋಬೇಡ, ಅವನೇ ಮುಂದೆ ಹೋಗ ಹೇಳೋ ಕೃಷ್ಣ. ಮಧ್ವಾಚಾರ್ಯ ಪ್ರಶ್ನೆ. ಕೃಷ್ಣ ಉತ್ತರ ಕೊಡ್ಲಿಕ್ಕೆ ಒಲ್ಲೇ ಯಾಕೆ? ಅದು ರಹಸ್ಯ ಮಹಾರಾಯ, ಗುಟ್ಟು ಬಿಟ್ಟು ಕೊಡ್ಲಿಕ್ಕೆ ತಯಾರಿಲ್ಲ ನಾನು ಅಂತ. ರಾಮಾವತಾರದಲ್ಲಿ ವಿಶ್ವಾಮಿತ್ರನ ಮುಂದ್ ಕರ್ಕೊಂತಾ ಹಿಂದಿನ ಹೊಂಟಿದ್ದಂತ. ಕೃಷ್ಣಾವತಾರದಲ್ಲಿ ಅವ್ರನ್ನೆಲ್ಲ ಮುಂದೆ ಹಾಕೊಂತಾ ಹಿಂದೆ ಹೊಂಟಿದ್ದಂತ. ಹೇಳು ಅಂದಂತೆ. ಒಂದೇ ಮಾತು ಹೇಳಿದಂತ ಕೃಷ್ಣ, ಏನಿಲ್ಲ, ಹಸಿ ನೆಲದ ಮೇಲೆ ಹೋದ್ರೆ ಒಂದು ಪ್ರಾಬ್ಲಮ್ಮು, ಒಣ ನೆಲದ ಮೇಲೆ ಹೋದ್ರೆ ಒಂದು ಪ್ರಾಬ್ಲಮ್ ಅದ, ಅದಕ್ಕೆ ಅವ್ರನ್ನ ಮುಂದೆ ನಾ ಹಿಂದಿದ್ದೀನಿ ಅಂದಂತ. ಹಸಿ ನೆಲದ ಮೇಲೆ ಹೋದ್ರೆ ಏನು ಪ್ರಾಬ್ಲಮ್ಮು ಅಂದ್ರೆ, ಹಸಿ ನೆಲದಲ್ಲಿ ನಾನು ಮುಂದೋದ್ರೆ ನನ್ನ ಪಾದ ಚಿಹ್ನೆ ನೆಲದ ಮೇಲೆ ಮೂಡಿ ಬಿಡ್ತದೆ, ನನ್ನ ಭಕ್ತರದನ್ನು ದಾಟ್ಲಿಕ್ಕೂ ಬರಂಗಿಲ್ಲ, ತುಳಿಲಿಕ್ಕೂ ಬರಂಗಿಲ್ಲ. ಪಾಪ ಹೆಂಗ್ ಹೋಗ್ಬೇಕು ಹೇಳೋರು ನೋಡಂತ. ಬೇಡ, ಹಸಿ ನೆಲ ಬೇಡ, ಒಣ ನೆಲದ ಮೇಲೆ ಹೋಗ್ಬಿಡಲ್ಲ, ಅಲ್ಲಂತೂ ನಿನ್ ಮೂಡಂಗಿಲ್ಲ ಅಂತಂತೀನಿ. ಅಂದ್ರೆ ಒಣ ನೆಲದ ಮೇಲೆ ಹೊಂಟಾಗ ಅಕಸ್ಮಾತ್ ಗಾಳಿ ಎದ್ದು ಬಿಡ್ತೀವಿ ಅಂತ ಇಟ್ಕೋ, ಆ ಧೂಳಿ ಆ ಕಡೆ ಈ ಕಡೆ ಹರಡಿ ಬಿಡ್ತೀವಿ ಅಂದ್ರೆ ನನ್ನ ಭಕ್ತರು ನನ್ನ ಧೂಳಿ ತುಳಿದು ಬಿಟ್ರೆ, ಗಾಳಿ ಎದ್ದು ಸುಂಟ್ರ ಗಾಳಿಯೋ ಒಂಟ್ರ ಗಾಳಿಯೋ ಎದ್ದು ಆ ಧೂಳಿ ಎಲ್ಲ ಆಚೆ ಈಚೆ ಹರಡಿ ಬಿಟ್ಟು ಆ ಧೂಳಿ ಕಣ ತುಳಿದು ಬಿಟ್ರೆ ಅವರಿಗೆ ಪಾಪ ಬರ್ತದೆ. ಅದಕ್ಕೆ ನಾವೊಂದು ಪ್ಲಾನ್ ಮಾಡಿಬಿಟ್ಟೆ. ಏನ್ ಮಾಡಿದೆ ಅಂದ್ರೆ, ಅವರನ್ನೇ ಮುಂದೆ ಕಳಿಸಿ ನಾನೇ ಹಿಂದೆ ಬರ್ತಾ ಇದ್ರೆ ಈ ಸಮಸ್ಯೆಯೇ ಇರೋದಿಲ್ಲ. ಹೌದು ಕೃಷ್ಣ, ಅವ್ರು ಮುಂದೆ ಕಳಿಸಿ ನೀ ಹಿಂದೆ ಬಂದ್ಬಿಟ್ಟಿ ಅಂದ್ರೆ ಪಾಪ ಅವರಿಗೆ ಮತ್ತೆ ನೀ ಇದ್ದಿ ಅಂತ ಹೆಂಗ ಅನಿಸ್ಬೇಕು ಅಂದ್ರೆ, ಯಾಕೆ ಚಿಂತೆ ಮಾಡ್ತಿರ್ತಿ, ನೀ ಇದ್ದೀಯಲ್ಲ ಅಂದಂತ ಕೃಷ್ಣ ಮಧ್ವಾಚಾರ್ಯ ನಾ ಎಲ್ಲಿ ಇದ್ದೀನಿ ಅಂದ್ರು. ನೀ ನನ್ನ ಹಿಂದೆ ಇದ್ದೀಯಲ್ಲ ಅಂದ್ರು. ಬಿಟ್ಟಿಲ್ಲ ನೀನು ಅಂದ್ರೆ, ಯಾಕೆ ನೀನು ಬೀಸ್ತೀಯಲ್ಲ ಗಾಳಿಯನ್ನು ನನ್ನ ಹಿಂದೆ ನಿಂತುಕೊಂಡು, ಆಗ ನಾನು ತುಳಿದಿರ್ತೀನಲ್ಲ, ಆ ಮಣ್ಣು ಎಲ್ಲ ಹಾರಿ ಮುಂದೆ ಹೊರಟ ಭಕ್ತನಿಗೆ ಅಪ್ಪಳಿಸ್ತದಲ್ಲ, ಆಗ ನಾನು ಇದ್ದೀನಿ ಅಂತ ಗೊತ್ತಾಗ್ತಾ ಹೇಳಿ, ಏನ್ ಚಿಂತೆ ಮಾಡಬೇಡ ಅಂತ ಹೇಳಿದ್ನಂತ. ವಿಷ್ಣು ಸಹಸ್ರನಾಮದಲ್ಲಿ ಹೇಳುವಾಗ ಅಗ್ರಣೀರ್ ಬ್ರಾಹ್ಮಣಿ ಶ್ರೀಮಾನ್ ನ್ಯಾಯೋನೇತ ಸಬೀರಣ ಅಂತ ಒಂದು ನಾಮ. ಅಲ್ಲಿ ಅಗ್ರಣೀಹಿ ಅನ್ನೋ ನಾಮಕ್ಕೆ ಹೀಗೆ ವ್ಯಾಖ್ಯಾನ ಮಾಡ್ತಾರೆ ಆಚಾರ್ಯರು. ಭಾಗವತದ ಏಕಾದಶ ಸ್ಕಂದ ತಾತ್ಪರ್ಯದಲ್ಲಿ ಹೇಳುವಾಗ ಈ ಮಾತನ್ನು ಹೇಳಿದ್ದಾರೆ. ಅಂತೂ ಇಂತೂ ಪದಪಾಂಸು ಪಾವಿತ ಜಗತ್ರಿತಯಂ, ಹೀಗೆ ತನ್ನ ಪಾದಧೂಳಿಯಿಂದ 3 ಲೋಕವನ್ನ ಪವಿತ್ರಗೊಳಿಸಿದ್ದಾನೆ ನಮ್ಮ ಸ್ವಾಮಿ ಅಂತ ಚಿಂತನೆಯನ್ನು ಮಾಡ್ತಾ ಮುಂದಿನ ಪದ್ಯಕ್ಕೆ ಹೋಗೋಣ. ನಿಖಿಲಾಗಮಾವಗಮಿತೈರಮಿತೈಃ ಸುಖ ಸಂವಿದಾಧಿಭಿರನಂತ ಗುಣೈಃ ಪ್ರಪದಾಧಿಕಾಂತ ಸಕಲಾವಯವಕೃತಿಭಿಃ ಸದೈಕ್ಯವದಲೋಷಧವಂ. ಎಲ್ಲ ವೇದ ಪ್ರತಿಪಾದ್ಯನಾಗಿರುವಂತಹ ಭಗವಂತ ಇವನು. ನಿಖಿಲ ಆಗಮ ಅವಗಮಿತೈಃ ಅಮಿತೈಃ, ಅನಂತ ಗುಣಗಳು ಅನಂತ ಅವಯವಗಳಿಂದ ಕೂಡಿದವನು. ಎಲ್ಲ ಅವಯವಗಳು ಎಲ್ಲ ಗುಣಗಳಿಗೂ ಅಭೇದ ಇದೆ. ಎಲ್ಲೂ ಕೂಡ ಏನಿಲ್ಲ, ಭೇದ ಇಲ್ಲ, ದೋಷರಹಿತನಾಗಿದ್ದಾನೆ ಅಂತ ಚಿಂತನೆ ಮಾಡ್ರಿ. ಇದೆಲ್ಲ ಪುರಾಣಗಳಲ್ಲಿ ಕೇಳಿದ್ದೀವಿ, ಆದ್ದರಿಂದ ಮುಂದೆ ಹೊರಡ್ತೀನಿ. ಹೆಚ್ಚು ಕೇಳಿದ ಅಂಶವನ್ನ ಮತ್ತೆ ಮುಂದೆ. ಈಗ ಉಪಾಸನೆ ಮಾಡುವಾಗ ಮುಂದಿನ ಪದ್ಯದಲ್ಲಿ ಇದಾದ ಮೇಲೆ ಇನ್ನೊಂದು 2 ಪದ್ಯ ಉಚ್ಚಾರಣೆ ಮಾಡಿ ನಿಲ್ಲಿಸ್ತೇನೆ, ಮತ್ತೆ ನಾಳೆ ತಗೊಳ್ತೀನಿ. ಏನು ಅಂದ್ರೆ, ಈಗ ದೇವರನ್ನ ನಾವು ಅನುಸಂಧಾನ ಮಾಡುವಾಗ ಅವನಿಗೆ ಅನಂತ ಇದೆ. ಸರಿ, ನಮ್ದೇನು ಪರಿಸ್ಥಿತಿ? ಈಗ ಕಣ್ಣು ಮುಚ್ಚಿಕೊಂಡು ಕೂತ್ಕೊಂಡ್ರೆ ಅನಂತ ರೂಪ ಭಗವಂತನದ್ದು ಒಂದು ಚಿಂತನೆ ಮಾಡ್ಲಿಕ್ಕೆ ಆಗ್ತದೆ ನಮ್ಮ ಕಡೆಯಿಂದ? ಆಗೋದಿಲ್ಲ. ಹಾಗೆ ನಾವು ಹೇಗೆ ಉಪಾಸನೆ ಮಾಡಬೇಕು? ತುಂಬಾ ಸಿಂಪಲ್. ಆಚಾರ್ಯ ಹೇಳಿದ್ರು, ನೀ ದೇವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗಬೇಡ, ನಿಂದಷ್ಟ ನೀ ತಲೆ ಕೆಡಿಸ್ಕೊ. ಅಂದ್ರೆ ನಿಂಗೆ ಎಷ್ಟು ಚಿಂತನೆ ಮಾಡ್ಲಿಕ್ಕೆ ಬರ್ತಾ ಅಷ್ಟ ನೋಡ್ಕೊ. ಅಂದ್ರೆ ನಂಗೆ ಈಗ 2 ಕೈಯವ ದೇವರಿಗೆ ಅಂತ ಅನಿಸಿದ್ರೆ ಅಷ್ಟೇ ಅವ. ಮೋಸ ಮಾಡಿಬಿಟ್ರೆ ದೇವರು ಅವೇನ ನೀ ಅಂತ ತಿಳ್ಕೊಂಡೇನ್? ನೀ ಅಂತ ತಿಳ್ಕೊಂಡು ದೇವರನ್ನ ಮೋಸ ಮಾಡ್ಲಿಕ್ಕೆ ಇಲ್ಲ. ನೀನು ಹೇಗೆ ಅನುಸಂಧಾನ ಮಾಡ್ತೀಯಲ್ಲ ನೋಡ್ರಿ, ದೇವರು ಇದನ್ನೇ ಕರುಣಾಮೂರ್ತಿ ಅಂತ ಕರೆದದ್ದು. ನಾವೆಲ್ಲ ಕಾರುಣ್ಯ ಏನ್ ತಿಳ್ಕೊಂಡಿವ್ರಿ? ಅವ ಒದ್ದವಂಗ, ಬೈದವಂಗ,
ಬಾಣಗಳಲ್ಲಿ ಬಿಟ್ಟ ಭೀಷ್ಮನ ಅವಗುಣಗಳೆಣಿಸಿದನೆ ಕರುಣಾಡು. ಅವದಕ್ಕೆ ಕೊಟ್ಟವಂಗ ಇದು ಕಾರುಣ್ಯ ಅಂತ ತಿಳ್ಕೊಂಡಿವಿ. ಅದೇನು ಕಾರುಣ್ಯ ಅಲ್ವೇ ಅಲ್ಲ. ಅಲ್ಲ, ಅದು ಒಂದು ಕಾರುಣ್ಯ ಹೌದು. ಅದಕ್ಕಿಂತಲೂ ದೊಡ್ಡ ಕಾರುಣ್ಯ ಯಾವುದು ಗೊತ್ತಾ? ಈಗ ನನಗೆ ನನಗೆ 2 ಕೈ ದೇವರಿಗಿದೆ ಅಂತ ಚಿಂತನೆ ಮಾಡಿದೆ ಅಂತ ಇಟ್ಕೊಳ್ರಿ. ಅಲ್ಲಿ ದೇವರ 2 ಕೈಯವನಾಗಿ ಕೂತಿರ್ಬೇಕು. ಅವನು ಕೂತಿರ್ಲಿಲ್ವೋ, ನಾ ಸುಳ್ಳು ಉಪಾಸನೆ ಮಾಡಿದೆ ಅಂತಾಗಿ ನನಗೆ ಪಾಪ ಬರ್ತದೆ. ಈ ಪಾಪ ತಂದು ಕೊಟ್ಟವನು ಅವನಾಗ್ತಾನೆ. ಅದಕ್ಕಾಗಿ ನಾನು 2 ಕೈ ಅಂತ ಅನ್ಕೊಂಡ್ರೆ 2 ಕೈಗಳಿಂದ ಭಗವದ್ ರೂಪ ಇರಬೇಕು. 4 ಕೈಗಳಿದ್ದವನು ಅಂತ ಅಂದುಕೊಂಡ್ರೆ 4 ಕೈಗಳಿದ್ದವನು ಇರಬೇಕು ದೇವರು. ಎಷ್ಟು ಸಮಸ್ಯೆ ಇದೆ ದೇವರಿಗೆ ಗೊತ್ತಾ? ಇದು ಬಿಡ್ರಿ, 4 ಕೈ 2 ಕೈ ಬರೀ ಇಷ್ಟ ಇದೆ. ಶಂಖ ಚಕ್ರ ಹಿಡ್ಕೊಂಡವನು ಅಂತ ಅನ್ಕೊಂಡಿದ್ದ ಅಂತ ಇಟ್ಕೊಳ್ರಿ. ಅವ ಹಿಡ್ಕೊಂಡು ನಿಂತಿರ್ಬೇಕ್ರಿ, ಅವ ಬಿಡು ಹಂಗಿಲ್ಲ. ನಮಗೆ ಸಾಕಾಗಿ ಈ ನಾಟಕ ಕಂಪ್ನಿ ಹಿಡ್ಕೊಂಡಿರ್ತಾರೆ ನೋಡಿ ಶಂಖ ಚಕ್ರ ಎಲ್ಲ. ಮಗ ಸಾಕಾತ್ ಹೋಗ ತಿಟ್ಬಿಡ್ತಾರೆ ತೆಳಗೆ. ಹಂಗ ಸಾಕಾತ್ ಹೋಗು ಅಂತ ಹೇಳಿ ತೆಳಗೆ ಇಡ್ಲಿಕ್ಕೆ ಬರಂಗಿಲ್ರಿ. ಯಾಕಂದ್ರೆ ಯಾವ ಭಕ್ತ ಯಾವಾಗ ಧೈರ್ಯಸದಾ ಸವಿತ್ರ ಮಂಡಲ ಮಧ್ಯವರ್ತಿ ಗೊತ್ತಿಲ್ಲ. ಒಬ್ಬವ 4 ಸಂಧಾನ ಮಾಡ್ತಿರ್ತಾನ್ರಿ. ಒಬ್ಬ 4 ಒಬ್ಬ ಸಂಧಾನ ಮಾಡ್ತಿರ್ತಾನೆ, ಇನ್ನೊಬ್ಬ 5 ಮಾಡ್ತಾನೆ, ಮತ್ತೊಬ್ಬ 6, ಮತ್ತೊಬ್ಬ 7, 8, 9, 10, 12 ತನಕ ಕೆಲವು ಸಂಧಾನ ಮಾಡ್ತಿರ್ತಾರೆ. ಲಾಸ್ಟ್ ಶೋ ಮುಗಿಸ್ಕೊಂಡು ಬಂದು 12 ಮಾಡ್ತಿರ್ತಾರೆ. ಅಂದ್ರೆ ಅಲ್ಲ, ಹಂಗಲ್ಲ, ಅಂದ್ರೆ ಉದ್ಯೋಗ ಮುಗಿಸ್ಕೊಂಡು ಬಂದು 12 ಬರ್ತಿರ್ತಾರೆ. ಆವಾಗ ಅಂದ್ರೆ ಅಷ್ಟು ಶ್ರದ್ಧಾ 12. ಇವ ಒಮ್ಮೆ 4 ಹಿಡ್ಕೊಂಡು ಕೂತ 12 ತನಕ ಹಿಂಗೆ ಕೂತಿರ್ಬೇಕ್ರಿ. ಇಲ್ಲೇ ಇಲ್ಲ ಈಗ ಗೊತ್ತಾಗ್ತದೆ ದೇವ್ರ ಕಾರುಣ್ಯ ಎಂತದ್ದು ಅಂತ. ಹಿಂಗೆ ಹಿಡ್ಕೊಂಡಿರ್ಬೇಕವ ಶಂಖ ಚಕ್ರ. ಕೆಳಗೆ ಹಿಂಗೆ ಇಡೋಂಗಿಲ್ಸಬೇಕು. ಯಾಕೆ ಇವತ್ತು ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ಅಂತ ಬಂತೋಳಿ ಪದಿತು. ಹಾಗಾದರೆ ನಮಗೆ ಅನ್ಯಾಯ ಆಗಬಾರದು ಅನ್ನುವುದಕ್ಕಾಗಿ ದೇವರು ಸದಾ ಆಯುಧವನ್ನು ಹಿಡ್ಕೊಂಡು ನಿಂತಿರ್ತಾನಲ್ಲ. ಇದು ಕಾರುಣ್ಯ ಅಲ್ವೇ ದೇವರದ್ದು? ಕಿರೀಟಿ ಅಂದ್ರೆ ಅಂತ ಇಟ್ಕೊಳ್ರಿ. ಆ ಮಲ್ಕೊಳ್ಳೋ ಕಾಲಕ್ಕೆ ಕಿರೀಟಿ ತೆಗೆದು ಹೋಗಿಲ್ಲವ. ನಾವು ಹೆಲ್ಮೆಟ್ ತೆಗೆದಿರಬಹುದು, ಕಿರೀಟಿ ಅಂತ ಹೇಳಿ ಅವ ತೆಗೆದಿಲ್ಲೋಣಂತೆ ಬರಂಗಿಲ್ಲ. ಹಾರಿ ಅಂದ್ರೆ ಹಾರ ಹಾಕೊಂಡಿರ್ಬೇಕ್ರಿ. ನಮಗೆ ಚುಚ್ತಾವ ಅಂತ ಕೂಡ ಎತ್ತಿರ್ತೀವಿ ನಾವು. ತೆಗಿಯಂಗಿಲ್ಲ ನಾವು. ಪೀತಾಂಬರಧಾರಿ ಅಂದ್ರೆ ಪೀತಾಂಬರ ಉಟ್ಕೊಂಡ ಕೂತಿರ್ಬೇಕ್ರಿ ನಾವು. ನಾವು ಮಲ್ಕೊಳ್ಳೋ ಕಾಲಕ್ಕೆ ಹೆಂಗೆ ಬದಲಾವಣೆ ಮಾಡ್ಕೊಂಡು ಹಂಗೆಲ್ಲ ಇಲ್ಲ, ಹಂಗೆ ಇರ್ಬೇಕ್ರಿ ನಾವು. ಅಂದ್ರೆ ಇದು ನಿಜವಾದ ಕಾರುಣ್ಯ. 2 ಕೈಯಿಂದ ಕೆಲವರು 4 ಕೈ, ಕೆಲವರು 8 ಕೈ, ಕೆಲವರು 10, ಎಷ್ಟಾದ್ರೂ ಮಾಡ್ಕೊಳ್ರಿ. ಅದಕ್ಕೆ ಹೇಳ್ತಾರೆ ಅಧಿಕಾರಿಣಾಂ ಗುಣ ವಿಶೇಷವಶಾತ್ ದ್ವಿಪದಾದ್ಯನಂತ ಚರಣಂ ತತಯಾ ಅತಿಭಾಸಿತಂ ಘನಗುಣಾಪಗನೈಃ ಇತರೈಶ್ಚ ತತ್ತದುಚಿತೈರುಚಿರೈಃ. ದ್ವಿಪದಾದಿ ಅನಂತ ಚರಣ, 2 ಪಾದ, 2 ಕೈ, 2 ಕಾಲು, 2ರಿಂದ ಶುರು ಮಾಡಿ 4, 8, 10. ನಿಮ್ಮ ಮನಸ್ಸೋ ಇಚ್ಛೆ ಬಂದಷ್ಟು ಕೈಗಳನ್ನ ಕಾಲುಗಳನ್ನು ಚಿಂತನೆ ಮಾಡಿಕೊಳ್ಳ್ರಿ. ನಮ್ಮ ದೇವರಲ್ಲಿ ಏನು ಕೊರತೆ ಇಲ್ಲ, ಎಲ್ಲಾ ರೂಪದಿಂದಲೂ ಇದ್ದಾನೆ. ಅಷ್ಟೇ ಗುಣಗಳು. ಅಧಿಕಾರಿಣ ಗುಣ ವಿಶೇಷ ವಶಾತ್. ಯಾರ್ಯಾರು ಅಧಿಕಾರಿಗಳು ಹೇಗಿದ್ದಾರೋ ಭಗವಂತ ಅವರಿಗೆ ಹಾಗೆ ತೋರಿಕೊಡ್ತಾನೆ ಅಂತ ಹೀಗೆ ತಿಳಿಸಿಕೊಟ್ಟಿದ್ದಾರೆ. ನವಭಾನುಭಾ ಕನಕ ಕಾಂತಿ ಪರಂ ವರಹಾರ ಹಾರಿ ಹರಿ ನೀಲ ಹರಿತ ಶಬಲ ಪ್ರಭಾದಿ ವಿವಿಧ ದ್ಯುತಿಮತ್ ಸುಖಸ್ಬೋಧ ಸೌರಭ ಸ್ವರೂಪ ಗುಣಂ. ಒಂದು ರೂಪ ನೀಲವರ್ಣ, ಇನ್ನೊಂದು ಕೆಂಪು ವರ್ಣ. ಯಾರಿಗೋ ಒಬ್ಬರಿಗೆ ನನಗೆ ಕೆಂಪು ಬಣ್ಣದ ದೇವರು ಬೇಕು ಅಂತ ಅನಿಸಿದ ಅಂದ್ರೆ ಹಂಗೆ ಕೆಂಪಾಗಿರ್ತಾನೆ. ನೀಲ ಇದ್ದಾನೆ, ಬಿಳಿ ಇದ್ದಾನೆ. ನಂಗೆ ಅವೆಲ್ಲ ಬೇಡ. ಇದು ಇರ್ತಲ್ಲ ಹಂಡಬಂಡ ಅಂತ ಇರ್ತದೆ ನೋಡ್ರಿ. ಹಂಡಬಂಡ ಅಂತಂದ್ರೆ ಎಲ್ಲಾ ಕೂಡಿದ್ದು, ಬಿಳಿ ಹಸಿರು ಕೆಳಗೆ ಎಲ್ಲಾ ಕೂಡಿದ್ದು ಬೇಕು ಅಂತಂದ್ರೆ ಹಂಗೂ ಇದ್ದಾನಂತ ದೇವರು. ನೀವು ಯಾವ ಗುಣ ಇದ್ದೀರಿ? ಶಬಲ ಅಂತ ಕರೀತಾರೆ. ಶಬಲ ಅಂದ್ರೆ ಎಲ್ಲಾ ಅನೇಕ ವರ್ಣಗಳ ಸಮಾಹಾರವನ್ನ ಶಬಲ ಅಂತ ಕರೀತಾ ಇದ್ದಾರೆ. ಹೀಗೆ ಹೇಳಿ ಮುಕ್ತಾಯ ಮಾಡ್ತಾರೆ. ಅಂತೂ ದೇವರ ಕಿರೀಟದಿಂದ ಪ್ರಾರಂಭ ಮಾಡಿಕೊಂಡು ಪಾದ ಧೂಳಿ, ಅವನ ಆ ಪಾದ ಧೂಳಿಗೂ ಅವನ ಅವಯವಗಳಿಗೂ ಎಲ್ಲದಕ್ಕೂ ಕೂಡ ಅಭೇದವನ್ನೇ ಚಿಂತನೆ ಮಾಡ್ರಿ, ಎಂದೂ ಕೂಡ ಭೇದ ಚಿಂತನೆಯನ್ನು ಮಾಡಬೇಡ್ರಿ ಅಂತ ಪಂಡಿತಾಚಾರ್ಯರು ಮಧ್ವಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಕೊನೆ ಶ್ಲೋಕದಲ್ಲಿ ಇಂಥ ರೂಪವನ್ನ ಕಂಡು, ಅಂದ್ರೆ ಇವತ್ತಿನ ಪ್ರವಚನದ ಕೊನೆ ಶ್ಲೋಕದಲ್ಲಿ ಇಂಥ ರೂಪವನ್ನ ಕಂಡು ಮುಕ್ತರೆಲ್ಲ ಆನಂದ ಪಡ್ತಿರ್ತಾರಂತೆ. ಆಶ್ಚರ್ಯ ರತ್ನೇಶ್ವದಿಕಂ ಜಗತ್ರಯೇ ಆಶ್ಚರ್ಯ ಮಹೋ ಮುಹುರ್ಮುಹು ಸೌಂದರ್ಯ ಸಾರೈಕರ ಸಂಭ್ರಮಾಪತೆ ರೂಪಂ ತದಾನಂದಯತಿ ಇಹ ಮೋಕ್ಷಿಣಃ. ತದಾ ಆನಂದಯತಿ ಇಹ ಮೋಕ್ಷಿಣಃ. ಇಲ್ಲಿ ಮುಗೀತು. ಅಲ್ಲಿಂದ ಇಲ್ಲಿವರೆಗೆ ಒಂದೇ ಉಸಿರಿನಲ್ಲಿ ಹೇಳ್ಬೇಕಿದನ್ನ. ಆದಿಕುಲಕ ಅಂತ ಕರೀತಾರೆ. ಆ ಶ್ಲೋಕ ಪ್ರಾರಂಭ ಮಾಡಿದ್ರೆ ಈ ಶ್ಲೋಕಕ್ಕೆ ನಿಲ್ಲಿಸ್ಬೇಕು. ಮಧ್ಯದಲ್ಲಿ ಎಲ್ಲೂ ನಿಲ್ಲಿಸೋ ಹಂಗಿಲ್ಲ, ಅನ್ವಯ ಮಾಡೋ ಹಂಗಿಲ್ಲ. ದೇವರಿಗೆ ಅಂಥವನು
ಆಶ್ಚರ್ಯ ರತ್ನೇಶ್ವದಿಕಂ ಜಗತ್ರಯೇ, ಆಶ್ಚರ್ಯಗಳಲ್ಲಿ ಅತ್ಯಂತ ಆಶ್ಚರ್ಯ. ಇದ್ರ ಬಗ್ಗೆ ನಾಳೆ ಸ್ವಲ್ಪ ವಿವರಣೆ ಕೊಡ್ತೀನಿ. ಮತ್ತೆ ಇವತ್ತೊಂಚೂರು ವಿವರಣೆ ಕೊಟ್ಟಿಡ್ತೀನಿ, ನಾಳೆ ಮತ್ತೆ ವಿವರಣೆ ಕೊಡ್ತೀನಿ. ಆಶ್ಚರ್ಯ ರತ್ನೇಶ್ವದಿಕಂ ಜಗತ್ರಯೇ, ಆಶ್ಚರ್ಯ ಮಹೋ ಮುಹುರ್ಮುಹುಗು, ಆಶ್ಚರ್ಯಕ್ಕಿಂತ ಆಶ್ಚರ್ಯ ಪರಮಾಶ್ಚರ್ಯ ಪರಮಾತ್ಮ. ಸೌಂದರ್ಯ ಸಾರೈಕರ ಸಂಭ್ರಮಾಪತೆ, ದೇವರು ಸೌಂದರ್ಯದ ಸಾರ, ಸೌಂದರ್ಯವನ್ನು ಹಿಂಗೆ ತೆಗೆದು ಪಾತ್ರೆಗಳಿಗೆ ಇಟ್ಟರೆ ಕಾಣಿಸ್ಕೊಂಡು ಹಂಗಿದ್ನಂತ ದೇವ್ರು. ಸೌಂದರ್ಯ ಸಾರೈಕರ ಸಂಭ್ರಮಾಪತೆ ರೂಪಂ, ಆ ಭಗವಂತನ ರೂಪವನ್ನ ತದಾ ಆನಂದಯತೀಹ ಮೋಕ್ಷಣಃ ಅಂತ ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಒಂದು ಮಾತು ಬರ್ತದೆ, ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇ ಇದಂ ಆಶ್ಚರ್ಯವದ್ ವದತಿ ತಥೈವ ಚಾನ್ಯಃ ಅಂತ. ಇದೇ ನಾರಾಯಣ ಪಂಡಿತಾಚಾರ್ಯರು ರಾಮದೇವರನ್ನು ವರ್ಣನ ಮಾಡೋ ಕಾಲಕ್ಕೆ ಸಂಗ್ರಹ ರಾಮಾಯಣದಾಗ ಒಂದು ಮಾತು ಹೇಳ್ಯಾರ, ಬಹಳ ಚಂದ. ಆ ಸಂಗ್ರಹ ರಾಮಾಯಣದಲ್ಲಿ ಹೇಳುವಾಗ ರಾಮನ್ನು ವರ್ಣನ ಮಾಡೋ ಕಾಲಕ್ಕೆ ಹೆಂಗಿದ್ದ ನಮ್ಮ ರಾಮ? ಭೂಷಾರತ್ನಂ ಭುವನ ವಲಯಸ್ಯಾಖಿಲಾಶ್ಚರ್ಯ ರತ್ನಂ. ಹೆಂಗಿದ್ದಪ್ಪ ನಮ್ಮ ರಾಮ ಅಂತ ಕೇಳಿದ್ರೆ ದೇವರು ಹೆಂಗಿದ್ದಾನ? ಭೂಷಾರತ್ನಂ ಭುವನ ವಲಯಸ್ಯಾಖಿಲಾಶ್ಚರ್ಯ ರತ್ನಂ ಲೀಲಾರತ್ನಂ ಜಲಧಿ ದುಹಿತು ದೇವತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯ ಮಮ ಲಸತು ಮಮಹನ್ ಮಂಡಲೇ ಪುತ್ರರತ್ನಂ. ಹಿಂಗಿತ್ತಂತವ ರತ್ನ. ಎಷ್ಟು ರತ್ನ ವರ್ಣನ ಮಾಡ್ಯಾರ್ರಿ? 7 ರತ್ನ ರೀ. ರಾಮಚಂದ್ರ ರತ್ನ ಅಂದ್ರೆ 7 ರತ್ನ ವರ್ಣನ ಮಾಡ್ಯಾರ್ರಿ, ಬಹಳ ಚಂದದರಿ. ಭೂಷಾರತ್ನಂ ಭುವನ ಬಲಯಶ್ಚಾಖಿಲಾಶ್ಚರ್ಯ ರತ್ನಂ. ಇಡೀ ಭೂಮಿಗೆ ಅವ ಒಂದು ದೊಡ್ಡ ಆಭರಣಮಯವಾದ ರತ್ನ ಅಂತೆ. ಭೂಷ ಅವರ ಆಭರಣ, ಆಭರಣಮಯವಾದ ರತ್ನಾಗಿದ್ದಾನೆ ನಮ್ಮ ಸ್ವಾಮಿ. ಭೂಷಾರತ್ನಂ ಭುವನ ವಲಯಸ್ಯಾಖಿಲಾಶ್ಚರ್ಯ ರತ್ನಂ. ಇಡೀ ಜಗತ್ತಿಗೆ ಅಖಿಲ ಆಶ್ಚರ್ಯಮಯವಾದ ರತ್ನಾಗಿದ್ದಾನೆ, ಅದೇನು ದೊಡ್ಡದಲ್ಲ. ಲೀಲಾರತ್ನಂ ಜಲಧಿ ದುಹಿತು, ಜಲಧಿ ದುಹಿತು ಕ್ಷೀರಸಾಗರದಲ್ಲಿ ಹುಟ್ಟಿ ಬಂದಿದ್ದಾಳಲ್ಲ ಮಹಾಲಕ್ಷ್ಮಿ, ಅವಳಿಗೆ ನಮ್ಮ ಸ್ವಾಮಿ ಹೇಗಿದ್ದಾನೆ? ಲೀಲಾರತ್ನ. ಲೀಲಾ ಅಂದ್ರೆ ನಿರತಿಶಯ ಆನಂದ, ನಿರತಿಶಯ ಆನಂದವನ್ನು ಉಂಟು ಮಾಡುವಂತಹ ರತ್ನನಾಗಿದ್ದಾನೆ. ಲೀಲಾರತ್ನಂ ಜಲಧಿ ದುಹಿತು ದೇವತಾ ಮೌಲಿರತ್ನಂ. ಎಲ್ಲಾ ದೇವತೆಗಳ ತಲೆ ಮೇಲೆ ಏರಿ ಕೂತಿರುವಂತಹ ರತ್ನ ಅಂತೇವನು. ಮತ್ತೆಂಥವನು? ಚಿಂತಾರತ್ನಂ ಚಿಂತಾಮಣಿಯಂತೆ. ಯಾಕೆ? ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ. ಯಾರು ಭಜನೆ ಮಾಡ್ತಾರೆ, ಚಿಂತನೆ ಮಾಡ್ತಾರೆ, ಅವ್ರಿಗೆ ಏನ್ ಬೇಕಾದ್ರೂ ತಂದು ಕೊಡ್ತಾನಂತೆ. ಮುಂದಿಂದು ಸತ್ಸರೋಜದ್ಯುರತ್ನಂ, ಸಜ್ಜನರೆಂಬ ಸರೋವರಗಳಿಗೆ ಆಕಾಶರತ್ನ ಅಂದ್ರೆ ಸೂರ್ಯ ಆಗಿದ್ದಾನೆ. ಕೊನೆಗೆ ಹೇಳಿದ್ರು ಕೌಸಲ್ಯಾಯ ಲಸತು ಮಮಹನ್ ಮಂಡಲೇ ಪುತ್ರರತ್ನಂ. ಕೌಸಲ್ಯಾದೇವಿಯ ಪುತ್ರರತ್ನ ಅಂತಿದ್ದಾನಲ್ಲ ರಾಮಚಂದ್ರ, ಆತ ನನ್ನ ಹೃದಯದಲ್ಲಿ ವಿರಾಜಮಾನನಾಗಿರ್ಲಿ ಅಂತ ವರ್ಣನೆ ಮಾಡಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು. 7 ರೀತಿಯಿಂದ ರತ್ನ 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 ಅಂತ ವರ್ಣನ ಮಾಡ್ಯಾರ. ನಾನು ವಿಚಾರ ಮಾಡಿದೆ, 7 ಯಾಕೆ ಮಾಡಿದ? ರತ್ನ ರತ್ನ ರತ್ನ. ನಮ್ಮ ಮನ್ಯಾಗ ರತ್ನ ಇರ್ಲಿ ಬಿಡ್ಲಿ, ಕರೆಯೋದಂತೂ ರತ್ನ ರತ್ನ ಅಂತ ಕರಿತಿರ್ತಾರ ಪಾಪ. ಯಾರನ್ನಂತ ಕೇಳಬೇಡ್ರಿ, ಅಷ್ಟೇ ತಿಳ್ಕೊಂಡಿರ್ಬೇಕು. ಅದಕ್ಕೆ 7 ರೀತಿಯಿಂದ ಕರೆದದ್ದರಿಂದ ರಾಮ 7ನೇ ಅವತಾರ ರೀ. ಅವ 7ನೇ ಅವತಾರದ ರಾಮ ಇದ್ದ ನೋಡ್ರಿ. ಅವಂಗ 7 ರತ್ನಗಳನ್ನು ಸಮನ್ವಯ ಮಾಡಿ ತೋರಿಸಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು ಸಂಗ್ರಹ ರಾಮಾಯಣದಲ್ಲಿ. ಭೂಷಾರತ್ನಂ 1, ಭುವನ ವಲಯಶ್ಚಾಖಿಲಾಶ್ಚರ್ಯ ರತ್ನಂ 2, ಲೀಲಾರತ್ನಂ 3, ಜಲಧಿ ದುಹಿತು ದೇವತಾ ಮೌಲಿರತ್ನಂ 4, ಚಿಂತಾರತ್ನಂ ಜಗತಿ ಭಜತಾಂ 5ನೇದ್ದು, ಸತ್ಸರೋಜದ್ಯುರತ್ನಂ 6ನೇದ್ದು, ಕೌಸಲ್ಯಾಯ ಲಸತು ಮಮಹನ್ ಮಂಡಲೇ ಪುತ್ರರತ್ನಂ 7. ಹೀಗೆ 7 ರತ್ನಗಳನ್ನು ಹೇಳುವ ಮೂಲಕ ಪಂಡಿತಾಚಾರ್ಯರು ಸಂಗ್ರಹ ರಾಮಾಯಣದಲ್ಲಿ ನಮ್ಮ ಶ್ರೀರಾಮಚಂದ್ರ ಆಶ್ಚರ್ಯ ರತ್ನೇಶ್ವದಿಕಂ ಜಗತ್ರಗೆ ಆಶ್ಚರ್ಯ ಮಹೋ ಮುಹುರ್ಮುಹು ಸೌಂದರ್ಯ ಸಾರೈಕರ ಸಂಭ್ರಮಾಪತೆ ರೂಪಂ ತದಾನಂದಯತೀಹ ಮೋಕ್ಷಿಣಃ. ಶ್ರೀಕೃಷ್ಣಾರ್ಪಣಮಸ್ತು.